ಎಲ್ಲರಿಗೂ ನಮಸ್ಕಾರ. ಸಾಹಿತ್ಯ ಅಕಾಡೆಮಿ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಸಂಯುಕ್ತಾಶ್ರಯದಲ್ಲಿ ನಡೆಯುತ್ತಿರುವ ನಿರಂಜನರ ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮದ ಮೊದಲನೆಯ ಗೋಷ್ಠಿ ಇದೀಗ ನೆರವೇರಲಿದೆ. ಈ ಗೋಷ್ಠಿಯಲ್ಲಿ ಪ್ರಬಂಧ ಮಂಡನೆ ಮಾಡಲು ನಮ್ಮ ಜೊತೆಗಿದ್ದಾರೆ ಶ್ರೀ GN ಮೋಹನ್, ಪತ್ರಕರ್ತ ಮತ್ತು ರಂಗಕರ್ಮಿ, ಡಾಕ್ಟರ್ ಕಾತ್ಯಾಯಿನಿ ಕುಂಜಿಬೆಟ್ಟು, ಉಪನ್ಯಾಸಕರು MGM ಕಾಲೇಜು ಉಡುಪಿ, ಡಾಕ್ಟರ್ ಧನಂಜಯ ಕುಂಬ್ಳೆ, ಸಹಾಯಕ ಪ್ರಾಧ್ಯಾಪಕರು SVP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ. ಈ ಮೂವರಿಗೂ ಪುಸ್ತಕ ಸ್ಮರಣಿಕೆಯನ್ನು ನೀಡಿ ಬಹಳ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ SVP ಕನ್ನಡ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರಾದ ಪ್ರೊಫೆಸರ್ ನಾಗಪ್ಪ ಗೌಡ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀ GN ಮೋಹನ್ ಸರ್, ಪತ್ರಕರ್ತ, ರಂಗಭೂಮಿ ನಟ, ನಿರ್ದೇಶಕ ಹಾಗೂ ಸಂಘಟಕ. ಡಾಕ್ಟರ್ ಕಾತ್ಯಾಯಿನಿ ಕುಂಜಿಬೆಟ್ಟು, ಉಪನ್ಯಾಸಕರು, MGM ಕಾಲೇಜು ಉಡುಪಿ. ಡಾಕ್ಟರ್ ಧನಂಜಯ ಕುಂಬ್ಳೆ, ಸಹಾಯಕ ಪ್ರಾಧ್ಯಾಪಕರು SVP ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳೂರು ವಿಶ್ವವಿದ್ಯಾನಿಲಯ. ಪುಸ್ತಕ ಸ್ಮರಣಿಕೆ ನೀಡಿ ಅತಿಥಿಗಳನ್ನು ಗೌರವಿಸಿದ ಪ್ರೊಫೆಸರ್ ನಾಗಪ್ಪ ಗೌಡ ಸರ್ ಇವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಮೊದಲನೆಯ ಗೋಷ್ಠಿಯ ಮೊದಲನೇ ಪ್ರಬಂಧ ಮಂಡನೆಯನ್ನು ಮಾಡಲಿರುವವರು ಶ್ರೀ GN ಮೋಹನ್ ಇವರು. ವಿಷಯ ನಿರಂಜನರ ಕೈಯೂರನ್ನು ಹುಡುಕುತ್ತಾ. ಶ್ರೀಯುತರ ಕಿರು ಪರಿಚಯ ಹೀಗಿದೆ. ಕನ್ನಡದ ಬಗ್ಗೆ ವೆಬ್ ಅಂತರ್ಜಾಲದಲ್ಲಿ ಚಿಂತಿಸುವವರಿಗೆ ಮೊದಲು ನೆನಪಾಗುವುದು ಅವಧಿ. ಈ ಬ್ಲಾಗ್ ಅನ್ನು ಮೂಡಿಸಿದವರು ಶ್ರೀ GN ಮೋಹನ್ ಇವರು. 2007ರಲ್ಲಿ ಮೂಡಿಸಿದ ಅವಧಿಯು 18 ಅವಧಿಗಳನ್ನು ದಾಟಿ ಬೆಳೆಯುತ್ತಿದೆ. ಇದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕೃತವೂ ಆಗಿದೆ ಎನ್ನುವುದು ಹೆಮ್ಮೆಯ ಸಂಗತಿ. ಇವರು ಕಿರುತೆರೆಯಲ್ಲಿ ಈ ಟಿವಿಯನ್ನು ಸಾಂಸ್ಕೃತಿಕ ಮೆರುಗಿನ ವಾಹಿನಿಯಾಗಿ ಬೆಳೆಸಿದ್ದ ರೂವಾರಿಯಾಗಿದ್ದಾರೆ ಹಾಗೂ ಕನ್ನಡದ ಹೆಸರಾಂತ ಬಹುರೂಪಿ ಪ್ರಕಾಶನದ ಸಾರಥ್ಯ ಸಹ ಇವರದ್ದೇ ಆಗಿದೆ. ಈ ಟಿವಿ ಮತ್ತು ಸಮಯ ಟಿವಿಗಳಲ್ಲಿ ಸಂಪಾದಕರಾಗಿದ್ದರು. ತಮ್ಮದೇ ಆದ ಮೇ ಫ್ಲವರ್ ಮೀಡಿಯಾ ಹೌಸ್ ನಡೆಸಿದರು. ಅವಧಿ ಎಂಬ ಸೊಗಸಾದ ಬ್ಲಾಗ್ ರೂಪಿಸಿ ಅದನ್ನೇ ದೊಡ್ಡ ಸಾಂಸ್ಕೃತಿಕ ವೇದಿಕೆಯ ಮಟ್ಟಕ್ಕೆ ಬೆಳೆಸಿದರು. ಸಾಹಿತ್ಯ ಸಂಸ್ಕೃತಿಗಳನ್ನು ಹಲವು ರೀತಿಯ ಮಾಧ್ಯಮ ವೈವಿಧ್ಯಗಳಲ್ಲಿ ಮೋಹಕವಾಗಿ ಬೆಳೆಸಿದವರು ಶ್ರೀ GN ಮೋಹನ್ ಇವರು. ಅನುವಾದ, ಸಂಪಾದಿತ ಕೃತಿಗಳು, ಪ್ರವಾಸ ಕಥನ, ವಿಚಾರ ಕಥನ ಹಾಗೂ ಕವನ ಸಂಕಲನಗಳನ್ನು ಪ್ರಕಟಿಸಿರುತ್ತಾರೆ. ಸಾಹಿತ್ಯ, ರಂಗಭೂಮಿ, ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಇವರು ಮಾಡಿದಂತಹ ಸೇವೆಗಾಗಿ ಸಾಹಿತ್ಯ, ನಾಟಕ, ಮಾಧ್ಯಮ ಅಕಾಡೆಮಿ, ಕರ್ನಾಟಕ ರಾಜ್ಯ ಅಭಿವೃದ್ಧಿ ಪತ್ರಿಕೋದ್ಯಮ ಪುರಸ್ಕಾರ, ಪುತಿನ ಹಾಗೂ ಸಂದೇಶ ಪ್ರಶಸ್ತಿಗಳು ಇವರಿಗೆ ಸಂದಿದೆ. ಇದೀಗ ವೇದಿಕೆ ಶ್ರೀ GN ಮೋಹನ್ ಇವರ ವಿಚಾರಕ್ಕಾಗಿ. ಆತ್ಮೀಯರು, ನಾನು ಸ್ವಲ್ಪ ಸಣ್ಣನೇ ಇದ್ದೆ, ಆದರೆ ಇವರ ಪರಿಚಯ ಕೇಳಿದ ಹಾಗೆ ಸ್ವಲ್ಪ ಈ ಸೈಜಿಗೆ ಬಂದೆ ಅಷ್ಟೇ ಅಂತ ಹೇಳ್ತಾ, ಯಾವತ್ತೂ ಕೂಡ ಗೋಷ್ಠಿನಲ್ಲಿ ಮೂರನೇ ಭಾಷಣ ತುಂಬ ಸುಲಭ. ಯಾಕೆಂದರೆ ಇಬ್ಬರು 20 ನಿಮಿಷ ಅಂತ ಹೇಳಿದ್ರು 45 ನಿಮಿಷ ತಗೊಂಡಿರ್ತಾರೆ. ಸೊ ಮೂರನೇವರ ಭಾಷಣ ಬಂದಾಗ ಕೇವಲ 2 ಮಾತುಗಳನ್ನು ಆಡಿ ಭಾಷಣವನ್ನು ಮುಗಿಸಬೇಕು ಅಂತ ಕೇಳ್ತಾರೆ ಅಂತ ನಾನು ಭಾರಿ ಆರಾಮವಾಗಿದ್ದೆ. ಆದರೆ ಚಿದಾನಂದ ಸಾಲಿ ಅವರ ಕಾರಸ್ಥಾನದಿಂದಾಗಿ ಈಗ ನಾನು ಫಸ್ಟು ಭಾಷಣ ಮಾಡೋದಕ್ಕೆ ಬಂದು ನಿಂತ್ಕೊಂಡು ನಾನು ಶ್ರೀ ಧರ್ಮ ಅವ್ರಿಗೆ ಹೇಳಿದೆ, ಸರ್ ದಯವಿಟ್ಟು ಹೋಗಿ ಸರ್ ಅಂತ. ಇಲ್ಲ, ನಿಮ್ಮ ಭಾಷಣ ಕೇಳೇ ಹೋಗೋದು ಅಂತ ಕುಳಿತಿರೋದ್ರಿಂದ ಸಭಾಕಂಪನವನ್ನು ಅನುಭವಿಸುತ್ತಾ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಜಾಸ್ತಿ ಮಾತಾಡೋದಿಲ್ಲ. ನಾನು ಮಂಗಳೂರಿಗೆ ಬಂದಾಗ 1900 ಅಂದಾಗ ನಾನು 9 ವರ್ಷ ಮಂಗಳೂರಿನಲ್ಲಿದ್ದವನು. ಪ್ರಜಾವಾಣಿಯ ಮುಖ್ಯಸ್ಥನಾಗಿ ಮತ್ತು ETV ಚಾನೆಲ್ನ ಮುಖ್ಯಸ್ಥನಾಗಿ. ಹಾಗಾಗಿ ನನಗೆ ಮಂಗಳೂರಿಗೆ ಗ್ರೀನ್ ಕಾರ್ಡ್ ಇದೆ. ಆ ಗ್ರೀನ್ ಕಾರ್ಡ್ನ ಸವಲತ್ತನ್ನು ಯಾವಾಗಲೂ ಕೂಡ ಬಳಸ್ಕೊಳ್ತಾನೆ ಇರ್ತೀನಿ. 1992ರಲ್ಲಿ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಾಗ ನನ್ನ ಗೆಳೆಯರೆಲ್ಲರೂ ಕೂಡ ಸಿಕ್ಕರು. ಅವ್ರಿಗೇನಂತಂದರೆ ತುಂಬ ಫಸ್ಟ್ ಕರ್ಕೊಂಡೋಗಿ ಇವರನ್ನು ಪಣಂಬೂರು ಬೀಚ್ ತೋರಿಸ್ಬೇಕು, ಸೋಮೇಶ್ವರದ ಕಡಲು ತೋರಿಸ್ಬೇಕು, ದೇವಸ್ಥಾನ ತೋರಿಸ್ಬೇಕು, ಕದ್ರಿ ಮತ್ತು ಮಂಗಳ ಟೆಂಪಲ್ಗೆ ಕರ್ಕೊಂಡು ಹೋಗಬೇಕು ಅಂತೇಳಿ ತುಂಬ ಆಸೆ ಇತ್ತು. ಆದರೆ ನಾನು ತಕ್ಷಣ ಅವ್ರಿಗೆ ಹೇಳಿದೆ,
ನಾನಿಲ್ಲಿ ನೋಡಬೇಕಾಗಿರೋದು ಒಂದು ಜೈಲು ಮತ್ತು ಇಲ್ಲಿನ ಕೋರ್ಟನ್ನು ಅಂತ. ತುಂಬ ಶಾಕ್ ಆಯಿತು ಅವರಿಗೆ. ಸೊ ಯಾಕೆ ಅಂತೇಳಿ ಅವರಿಗೆ ತುಂಬ ಕುತೂಹಲದಿಂದ ಕೇಳಿದರು. ಅದಕ್ಕೆ ಕಾರಣ ಇತ್ತು. ಯಾಕೆ ಅಂತಂದರೆ, ಸೊ ನಾವೆಲ್ಲರೂ ಕೂಡ ಒಂದು ಸ್ಟೂಡೆಂಟ್ ಪಾಲಿಟಿಕ್ಸ್ ಮೂಲಕ ಬಂದವರು. ನಾವೆಲ್ಲರೂ ಕೂಡ ನಮ್ಮ ವಿದ್ಯಾರ್ಥಿಗಳನ್ನು ಈ ಡೆಮೋಕ್ರಸಿ ಒಳಗೆ ಸಕ್ರಿಯ ಮಾಡೋದಕ್ಕೆ, ಅರ್ಥಪೂರ್ಣ ಮಾಡೋದಕ್ಕೆ ಹೋರಾಡಿದವರು ನಾವು. ಸೊ ಹಾಗಾಗಿ ನಮಗೆ ಯಾವತ್ತೂ ಕೂಡ ಫಸ್ಟ್ ನಮ್ಮ ಎದೆಗೆ ತಾಗ್ತಾ ಇದ್ದಂಥ ಪುಸ್ತಕವೇ ಚಿರಸ್ಮರಣೆ. ಯಾಕೆ ಅಂತಂದರೆ, ಆ ಚಿರಸ್ಮರಣೆಯಲ್ಲಿ ಒಬ್ಬ ಹಿಂದಿ ಮಾಸ್ತರ್ ಬರ್ತಾರೆ, ಮತ್ತು ಆಗಲೇ ಧರ್ಮ ಅವರು ಹೇಳಿದಾಗೆ ನೇಣುಗಂಬಕ್ಕೆ ಹೇಳಿದ ಆ 4 ಜನ ಸ್ಟೂಡೆಂಟ್ಸ್ಗಳು ಬರ್ತಾರೆ. ಸೊ ಆ 4 ಜನ ಸ್ಟೂಡೆಂಟ್ಸ್ಗಳನ್ನು ತಯಾರು ಮಾಡೋದು ಆ ಮೇಷ್ಟ್ರು. ಸೊ ಹಾಗಾಗಿ ವಿದ್ಯಾರ್ಥಿ ಚಳುವಳಿಯಲ್ಲಿದ್ದ ನಾವು ಸಂಪೂರ್ಣವಾಗಿ ಭಿನ್ನವಾಗಿ ನಾವು ಆ ಹೋರಾಟದ ಬಿಸಿ ಹೇಗಿರುತ್ತೆ, ಆ ಹೋರಾಟ ಅನ್ನೋದು ಹೇಗೆ ಬೆಂಕಿಯುಂಡೆ ಆಗಿರುತ್ತೆ, ಮತ್ತು ಆ ಹೋರಾಟದಿಂದ ನಾವು ಏನೇನೆಲ್ಲವನ್ನು ಕಲಿಬಹುದು ಅಂಥೇಳಿ ಮೊದಲೇ ನಮಗೆ ಬಹುಶಃ ಹೋರಾಟದಲ್ಲಿ ತೊಡಗಿರುವ ಎಲ್ಲರಿಗೂ ಕೂಡ ಚಿರಸ್ಮರಣೆ ಅನ್ನೋದು ತುಂಬ ಡಿಫ್ರೆಂಟ್ ಆದಂಥ ಒಂದು ಭಾಗವೇ. ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಚಿರಸ್ಮರಣೆ ಅನ್ನೋದು ನಮಗೊಂದು ಗೂಗಲ್ ಮ್ಯಾಪ್ ಇದ್ದ ಹಾಗೆ. ಸೊ ಏನಂತಂದರೆ, ಅದು ಮಂಗಳೂರು ಕರ್ಕೊಂಡ್ಬರುತ್ತೆ, ಕಾಸರಗೋಡಿಗೆ ಕರ್ಕೊಂಡು ಹೋಗುತ್ತೆ, ಮತ್ತು ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಕರ್ಕೊಂಡು ಹೋಗುತ್ತೆ, ಮತ್ತು ಅಷ್ಟೇ ಅಲ್ಲ ಇಡೀ ಜಗತ್ತಿಗೆ ಆ ಗೂಗಲ್ ಮ್ಯಾಪ್ ಕರ್ಕೊಂಡು ಹೋಗುತ್ತೆ. ಸೊ ಈ ಒಂದು ವಿಶೇಷವಾದ ಆ ಗೂಗಲ್ ಮ್ಯಾಪ್ ಇದೆಯಲ್ಲ, ಅದು ಡೈರೆಕ್ಷನ್ಸನ್ನು ಬರೀ ಪ್ಲೇಸ್ಗಳಿಗೆ ತೋರಿಸೋದಿಲ್ಲ, ಅದು ನಮ್ಮ ಬದುಕಿಗೂ ತೋರಿಸುತ್ತೆ. ಹಾಗಾಗಿನೇ ಚಿರಸ್ಮರಣೆ, ನಿರಂಜನ ಅಷ್ಟು ದೊಡ್ಡ ಸುದ್ದಿಯಾದರು ಅಂತೇಳಿ. ಚಿರಸ್ಮರಣೆ, ನಿರಂಜನ ಮತ್ತು ಕೈಯೂರು ಇದು ಒಂಥರ ತ್ರಿವಳಿ ಇದ್ದಂಗೆ. ಸೊ ಟ್ರಿಪ್ಲೆಟ್ಸ್ ಇವರು. ಸೊ ಈ 3 ಅಂದರೆ ಒಂದಕ್ಕೊಂದು ಅಗಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಆಗಲೇ ಮನು ಬಳಿಗಾರ್ ಅವರು ಮಾತಾಡ್ತಾ ಹೇಳಿದರು, ಬಹುಶಃ ಅಲ್ಲ ನೀವು ಮಾತಾಡ್ತಾ, ಸೊ ನಾಗಪ್ಪ ಗೌಡರು ಮಾತಾಡ್ತಾ ಹೇಳಿದ್ರು, ಅವರು ಕೊನೆಯ ಗಿರಾಕಿ ಮತ್ತು ಚಿರಸ್ಮರಣೆ ಎರಡೇ ಬರೆದಿದ್ರು ಕೂಡ ಅಜರಾಮರಾಗ್ತಿದ್ರು ಅಂತೇಳಿ. ಸೊ ಚಿರಸ್ಮರಣೆ ಆ ರೀತಿ ಒಂದು ಅಜರಾಮರವಾದಂತಹ ಒಂದು ಕೃತಿ ಯಾಕಾಯಿತು ಅಂತಂದರೆ, ಯಾವತ್ತು ಆ ಚಿರಸ್ಮರಣೆ ಶುರುವಾಯಿತು ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಆ ನೋವುಗಳು ಅದೇ ಜೀವಂತವಾಗಿದೆ, ಅಷ್ಟೇ ಜೀವಂತವಾಗಿದೆ. ಮತ್ತು ಪರಿಸ್ಥಿತಿಗಳು ಹಾಗೇ ಇದೆ. ಅದೇ ಜಮೀನ್ದಾರ ಪದ್ಧತಿ ಇದೆ, ಅದೇ ಆಳರಸರ ಪದ್ಧತಿ ಇದೆ, ಅದೇ ಸಾಮ್ರಾಜ್ಯಶಾಹಿ ಪದ್ಧತಿ ಇದೆ. ಹಾಗಾಗಿಯೇ ಸೊ ಚಿರಸ್ಮರಣೆ ಕೂಡ ಇವತ್ತು ಜೀವಂತವಾಗಿ ಅದು ಎಲ್ಲರಿಗೂ ಕೂಡ ತುಂಬ ರೆಲೆವೆಂಟ್ ಅನಿಸೋದಕ್ಕೆ ಶುರುವಾಗಿದೆ. ಸೊ ಚಿರಸ್ಮರಣೆಯ ಈ ಒಂದು ನಾನು ಬಂದಾಗ ನಿಜಕ್ಕೂ ಕೂಡ ನಾನು ಯಾವುದೇ ಟೂರಿಸ್ಟ್ ಪ್ಲೇಸ್ಗೆ ಹೋಗಲಿಲ್ಲ. ನಾನು ಮೊದಲು ಹೋಗಿದ್ದೇನೆ ಇಲ್ಲಿ ಜೈಲಿಗೆ. ನಾನು ಜೈಲಿಗೆ ಹೋಗಿ, ಈಗ ಕೆನರಾ ಕಾಲೇಜಿನ ಪಕ್ಕದಲ್ಲಿದೆಯಲ್ಲ ಅದು ಜೈಲು. ಸೊ ಯಾಕೆ ಆ ಜೈಲು ಮತ್ತು ಯಾಕೆ ಆ ಕೋರ್ಟ್ ಅಂತಂದರೆ, ಕೈಯೂರಿನ ಆ ವಿಪ್ಲವ ಏನಾಯ್ತಲ್ಲ, ಆಗಲೇ ಹೇಳ್ತಾ ದಂಗೆ, ಸೊ ಕೈಯೂರಿನ ದಂಗೆ ಅಂತ ಮೆನ್ಷನ್ ಮಾಡಿದರು. ಕೈಯೂರಿನ ದಂಗೆ ಅಂತೇಳಿ ಚರಿತ್ರೆಯ ಪುಟಗಳಲ್ಲಿ ಅದು ಮೆನ್ಷನ್ ಆಗಿದೆ ಅಂತೇಳಿ. ನೋಡಿ, ಯಾವತ್ತೂ ಅಷ್ಟೇ ನಮ್ಮ ಚರಿತ್ರೆಯ ಪುಸ್ತಕಗಳು ಬೇಟೆ ಆಡುವವನ ಕಣ್ಣುಗಳಿಂದಲೇ ಬರೆಯಲ್ಪಟ್ಟಿವೆ. ಯಾರು ಬೇಟೆ ಆಡ್ತಾನೆ ಅವನ ಕಣ್ಣುಗಳಲ್ಲಿ ಚರಿತ್ರೆಯನ್ನು ಬರೆಯಲಾಗಿದೆ. ಆದರೆ ಯಾರು ಬೇಟೆ ಆಡಿಸ್ಕೊಂಡ್ರಲ್ಲ ಅವರ ಕಣ್ಣುಗಳಿಂದ ಏನಾದರೂ ಚರಿತ್ರೆ ಬರೆಯೋದಕ್ಕೆ ಬಿಟ್ಟುಬಿಟ್ರೆ ಆ ಪ್ಲೇಸಿನ ಹೋರಾಟದ ಚರಿತ್ರೆಗಳೆಲ್ಲವೂ ಕೂಡ ಭಿನ್ನವಾಗಿರುತ್ತೆ. ಯಾಕೆ ಅಂತಂದರೆ, ನಮ್ಮ ಇತಿಹಾಸದ ಪುಸ್ತಕಗಳನ್ನು ಓದಿದರೆ ಆ ಇತಿಹಾಸದ ಪುಸ್ತಕಗಳಲ್ಲಿ ಎಲ್ಲವುದೂ ಕೂಡ ಯಾರು ಜನರು ಎದ್ದು ನಿಂತರೋ ಅದೆಲ್ಲವೂ ಕೂಡ ಬರೀ ದಂಗೆ ಆಗಿ ಮುಕ್ತಾಯ ಆಗುತ್ತೆ, ಆದರೆ ಉಳಿದಿದ್ದೆಲ್ಲ ಹೋರಾಟ ಆಗುತ್ತೆ. ಸೊ ಹಾಗಾಗಿ ನೀವು ಇದೇ ಕೈಯೂರಿಗೆ ಮುಂಚೆ ಅಲ್ಲಿ ಮಾಪಿಳ್ಳೆ ದಂಗೆ ಅಂತ ಆಗುತ್ತೆ. ಸೊ ಮಾಪಿಳ್ಳೆನೂ ಕೂಡ ದಂಗೆ ಅಂತಲೇ ಕರೆಯಲ್ಪಡುತ್ತೆ, ಕೈಯೂರನ್ನು ದಂಗೆ ಅಂತ ಕರೀತಾರೆ. ಆದರೆ ನೆನಪಿರಲಿ, ಸೊ ಕೈಯೂರಿನಲ್ಲಿ ಆದಂತಹ ರೈತ ಚಳವಳಿ ಇದೆಯಲ್ಲ, ಅದು ಎಷ್ಟು ವ್ಯಾಪಕವಾದ ಇದನ್ನು ತಕ್ಕೊಳ್ತು ಅಂತಂದರೆ, ಅದು ನಮ್ಮ ಕಾಸರಗೋಡಿನ ಗಡಿಯನ್ನು ಮೀರಿ, ದಕ್ಷಿಣ ಕನ್ನಡ ಜಿಲ್ಲೆ ಅಂತಿತ್ತು, ಕನ್ನಡ ಜಿಲ್ಲೆಯ ಗಡಿಯನ್ನು ಮೀರಿ, ಮತ್ತು ಅಷ್ಟೇ ಅಲ್ಲ ದೇಶದ ಗಡಿಯನ್ನು ಮೀರಿ ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಚರ್ಚೆ ಆದಂತಹ ಹೋರಾಟ ಕೈಯೂರು ಹೋರಾಟ. ಯಾಕೆ ಅಂತಂದರೆ ಇದು ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಚರ್ಚೆಗೆ ಬರ್ತದೆ.
ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಯಾಕೆಂದರೆ ಅವರು ಬ್ರಿಟಿಷರು ಈ ಒಂದು ಹೋರಾಟವನ್ನು ಆ ಜನ್ಮಿಗಳು ಅಂತ ಹೇಳ್ತಾರಲ್ಲ, ಜಮೀನ್ದಾರರು, ಅವರನ್ನು ಹುಟ್ಟಾಕಿದ್ದವರು ಮತ್ತು ಅಷ್ಟೇ ಅಲ್ಲ ಅವರನ್ನು ಸಪ್ರೆಸ್ ಮಾಡಿದ್ದವರು. ಹಾಗಾಗಿ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಕಯ್ಯೂರು ಮೊದಲ ಬಾರಿಗೆ ದೊಡ್ಡ ಸುದ್ದಿ ಆಗ್ತದೆ. ಅಷ್ಟೇ ಅಲ್ಲ, ಅಲ್ಲಿ ನ್ಯಾಯಾಲಯ ಒಂದು ಪ್ರೈವಿ ಕೌನ್ಸಿಲ್ ಅಂತೇಳಿ ನೇಮಿಸ್ತಾರೆ. ಆ ಪ್ರೈವಿ ಕೌನ್ಸಿಲ್ ಇಲ್ಲಿ ಆದಂಥ ಎಲ್ಲ ತೀರ್ಮಾನಗಳನ್ನು ವಿಮರ್ಶೆ ಮಾಡಿ ಅಲ್ಲಿ ಮತ್ತೆ ತೀರ್ಪನ್ನು ಕೊಡುವ ರೀತಿಯಲ್ಲಿ ಒಂದು ಜಾಗತಿಕ ಒತ್ತಡ ಬರುತ್ತೆ. ಕಯ್ಯೂರು ಹಾಗಾಗಿ ನಾವೆಲ್ಲರೂ ಅಂದ್ಕೊಂಡಿರೋ ಹಾಗೆ ಅದು ದಂಗೆ ಅಲ್ಲ, ಅದು ಮಹಾನ್ ಹೋರಾಟ. ಮತ್ತು ಕಯ್ಯೂರು ಅನ್ನೋದು ಕೇವಲ ಅದು ಕಾಸರಗೋಡಿನ ಒಂದು ಕುಗ್ರಾಮ ಅಲ್ಲ, ಅದೊಂದು ಜಾಗತಿಕವಾದಂತಹ ಎಚ್ಚರ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಸೊ ಆ ಕಯ್ಯೂರಿನಲ್ಲಿ ಯಾರ್ಯಾರನ್ನ ಸುಮಾರು 60 ಜನ ರೈತರನ್ನ ಅರೆಸ್ಟ್ ಮಾಡ್ತಾರೆ. ಆ ಎಲ್ಲ ರೈತರನ್ನ ಕರ್ಕೊಂಡು ಬಂದು ಇಡೋದು ನಮ್ಮ ಮಂಗಳೂರಿನ ಜೈಲಿನಲ್ಲಿ. ಅವರ ಎಲ್ಲ ಒಂದು ವಿಚಾರಣೆ ಆಗೋದು ಮಂಗಳೂರಿನ ಕೋರ್ಟ್ನಲ್ಲಿ. ಸೊ ಈ ಎರಡೂ ಕೂಡ ಚಿರಸ್ಮರಣೆಯ ಮೂಲಕ ಒಂದು ಹೋರಾಟದ ಕಿಡಿಯನ್ನು ಕೈಗೆ ಎತ್ತುಕೊಂಡಂಥ ನನಗೆ ಅದು ತುಂಬ ಒಂದು ರೀತಿಯಲ್ಲಿ ವಿಸಿಟ್ ಮಾಡಲೇಬೇಕಾದಂತಹ ಕ್ಷೇತ್ರ ಆಗಿತ್ತು ಅಂತ ನಾನು ಅಂದ್ಕೊಳ್ತೇನೆ. ಮತ್ತು ಕಯ್ಯೂರು ಅನ್ನೋದು ಯಾಕೆ ನಿರಂಜನರು ಆಗಲೇ ಹೇಳಿದ್ರು, ಅದು ಬಹುಶಃ ಕುಲ್ಕುಂದ ಅಂತ ಇತ್ತು ಅಂತ ಅನಿಸುತ್ತೆ ಅಲ್ವ ಸರ್? ಕುಲ್ಕುಂದ ಅಂತ ಇತ್ತು. ಕುಲ್ಕುಂದ ಅಂತ ಇದ್ದಿದ್ದದು. ಆಮೇಲೆ ಯಾವುದೋ ಒಂದು ಕಾಲದಲ್ಲಿ ಅದು ಕುಳ್ಕುಂದ ಆಯಿತು. ಕುಳ್ಕುಂದ ಆಗಿ ಸೊ ಆ ಸಮಯದಲ್ಲಿ ಸೊ ನಿರಂಜನರು ನೀಲೇಶ್ವರಕ್ಕೆ, ಅಂದರೆ ಅವರು ಇಲ್ಲಿ ಕಾಪುವಿನಲ್ಲಿ ವಿದ್ಯಾಭ್ಯಾಸವನ್ನು ಆರಂಭ ಮಾಡ್ತಾರೆ. ಆನಂತರದಲ್ಲಿ ಸುಳ್ಯದಲ್ಲಿ ಮುಂದುವರಿಸ್ತಾರೆ. ಎಷ್ಟು ಬಡತನ ಇರುತ್ತೆ ಅಂತಂದರೆ ಅವರಿಗೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಸೊ ಓದೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಬಡತನ ಇರುತ್ತೆ. ಅವಾಗ ಅವ್ರು ಏನು ಮಾಡ್ತಾರೆ, ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರೆ. ಸೊ ಆ ಸಂದರ್ಭದಲ್ಲಿ ಒಬ್ಬ ಮಾಸ್ಟರ್ ಸಿಕ್ಕಿ ಕೇಳ್ತಾರೆ, ನೀಲೇಶ್ವರಕ್ಕೆ ಹೋಗು, ಅಲ್ಲಿ ಫೀಸ್ ತುಂಬ ಕಡಿಮೆ ಇದೆ ಅಂತೇಳಿ. ಹಾಗಾಗಿ ಇವರು ನೀಲೇಶ್ವರಕ್ಕೆ ಭೇಟಿ ಕೊಡ್ತಾರೆ. ಸೊ ನೀಲೇಶ್ವರಕ್ಕೆ ಭೇಟಿ ಕೊಟ್ಟಾಗ ಸೊ ಅವರಿಗೆ ಗೊತ್ತಾಗುತ್ತೆ, ಇಲ್ಲ ನಾನು ಮುಂದುವರಿಸ್ಬೋದು ಇದು. ಅಲ್ಲಿ ಹೋದಾಗ ಅವ್ರು ಹೇಳ್ತಾರೆ, ನಾನು ಇದ್ದ ಸಂದರ್ಭದಲ್ಲಿ ಅಲ್ಲಿ ಒಂದು ರೀತಿಯ ಬೆಂಕಿ ಎದ್ದೇಳ್ತಾ ಇತ್ತು ಕಯ್ಯೂರಿನಲ್ಲಿ. ಅಷ್ಟೇ ಅಲ್ಲ, ಹೊಗೆ ಆಕಾಶಕ್ಕೆ ಚಿಮ್ತಾ ಇತ್ತು. ಇಡೀ ಆ ಕಯ್ಯೂರಿನ ಆಗಸವನ್ನು ಆ ಹೊಗೆ ಮುತ್ತುಕೊಳ್ತು. ಆ ಹೊಗೆ ನನ್ನ ಕಣ್ಣಿಗೂ ಮುತ್ತಿ ನನ್ನ ಕಣ್ಣಿನಲ್ಲಿ ನೀರನ್ನು ತರಿಸ್ತಾ ಇತ್ತು ಅನ್ನುವ ಮಾತನ್ನು ಹೇಳ್ತಾರೆ. ಸೊ ಕಯ್ಯೂರು ಅನ್ನೋದು ಹೇಗೆ ಅದು ಕೇವಲ ಒಂದು ಯಾವುದೋ ಒಂದು ಪುಟ್ಟ ಗ್ರಾಮದ ಕತೆ ಅಲ್ಲ ಅನ್ನೋದಕ್ಕೆ ಇದು ಕೂಡ ಕಾರಣ. ಸೊ ಅದಾಗಬೇಕಾದ್ರೆ ಯಾವ ರೀತಿ ನಿರಂಜನರು ಬದಲಾಗ್ತಾರೆ ಅಂತಂದರೆ, ಸೊ ನಿರಂಜನರು ಆ ವೇಳೆಗಾಗಲೇ ಅವರು 7ನೇ ತರಗತಿಯಲ್ಲಿದ್ದಾಗ 14 ಕಥೆಗಳನ್ನು ಬರೆದಿರ್ತಾರೆ. 7ನೇ ತರಗತಿಯಲ್ಲಿದ್ದಾಗ. ಸೊ ಅವರು 8ನೇ ಕ್ಲಾಸಿಗೆ ಬರೋ ಅಷ್ಟೊತ್ತಿಗೆ ಈ ಎಲ್ಲವೂ ಕೂಡ ಆಗಲೇ ಪುಸ್ತಕ ಆಗಿ ಬರೋದಕ್ಕೆ ಬಂದಿರುತ್ತೆ. ಸೊ 8ನೇ ಕ್ಲಾಸಿಗೆ ಬಂದಾಗ ಸೊ ಅಂತಹ ನಿರಂಜನರು ಸೊ ಅಲ್ಲಿದ್ದವ್ರು ಏನು ಮಾಡ್ತಾರೆ, ಇಲ್ಲ ನಾನು ಇನ್ನು ಸಾಧ್ಯ ಇಲ್ಲ ಅಂತೇಳಿ ನಾನು ಪತ್ರಕರ್ತ ಆಗಿಬಿಡಬೇಕು ಅಂತೇಳಿ ಅವರು ಮಂಗಳೂರಿಗೆ ಹೊರಡ್ತಾರೆ. ಮಂಗಳೂರಿಗೆ ಹೊರಟು ಇಲ್ಲಿ ರಾಷ್ಟ್ರಬಂಧು ಅನ್ನುವ ಪತ್ರಿಕೆ ಇರ್ತದೆ. ಆ ರಾಷ್ಟ್ರಬಂಧು ಪತ್ರಿಕೆಗೆ ಅವರು ಪತ್ರಕರ್ತರಾಗಿ ಸೇರಿಕೊಳ್ತಾರೆ. ಅವಾಗ ಒಂದು ಮಾತನ್ನು ಬರೀತಾರೆ, ಎಷ್ಟು ಅದು ಮನಸ್ಸನ್ನು ತಟ್ಟುತ್ತೆ ಅಂತಂದರೆ, ನಾನು ನೀಲೇಶ್ವರದಿಂದ ಮಂಗಳೂರಿಗೆ ಹೋಗೋದಕ್ಕೆ ಅಂತ ನಾನು ನನ್ನ ಇಡೀ ಮನೆಯ ಸಾಮಾನುಗಳನ್ನು ಗಂಟು ಕಟ್ಟಿಕೊಂಡೆ. ಆದರೆ ನಾನು ನನ್ನ ಪದವಿಯ ಪ್ರಮಾಣ ಪತ್ರವನ್ನು ಯಾವ ಕಾರಣಕ್ಕೂ ತೆಕ್ಕೊಳ್ಳಲಿಲ್ಲ. ಆದರೆ ನನ್ನ ಗಂಟಿನಲ್ಲಿ ಕಯ್ಯೂರಿನ ಕಿಡಿಯನ್ನು ಕಟ್ಟಿಕೊಳ್ಳೋದನ್ನು ಯಾವತ್ತೂ ಮರೀಲಿಲ್ಲ ಅನ್ನುವ ಮಾತನ್ನು ಹೇಳ್ತಾರೆ. ಸೊ ಅವರು ಯಾವತ್ತೂ ಪ್ರಮಾಣ ಪತ್ರನೇ ತಗೊಳ್ಳೋದಿಲ್ಲ. ಅದಾದ ಮೇಲೆ ಅವರು ಬರೀತಾರೆ, 22 ವರ್ಷದ ನಂತರ ಅವರ ಮೇಷ್ಟ್ರು ಮತ್ತು ಅವರು ಪಕ್ಕ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ. ಸೊ ಅವಾಗ ಇವರಿಗೆ ಭಯ ಆಗ್ತಿರುತ್ತೆ, ನಾನು ಆ ಮಾಸ್ಟ್ರಿಗೆ ನಾನು ಧಿಕ್ಕರಿಸಿ, ಅಂದರೆ ಆ ಟೈಮಲ್ಲಿನ ವ್ಯವಸ್ಥೆಯನ್ನು ಧಿಕ್ಕರಿಸಿ ನಾನು ಪ್ರಮಾಣ ಪತ್ರ ತಗೊಳ್ಳಿಲ್ಲ, ಬೈತಾರೇನೋ ಅಂತೇಳಿ. ಆದರೆ ಅಂದರೆ ಆ ರೀತಿಯಲ್ಲಿ ಅವರು ಪ್ರಮಾಣ ಪತ್ರವನ್ನೇ ಧಿಕ್ಕರಿಸಿ, ಆದರೆ ಕಯ್ಯೂರಿನ ಒಂದು ಆ ಅನುಭವವನ್ನು ಕಟ್ಟಿಕೊಂಡು ಮಂಗಳೂರಿಗೆ ಬರ್ತಾರೆ. ಮಂಗಳೂರಿಗೆ ಬಂದಾಗ ಏನಾಗುತ್ತೆ, ಮಂಗಳೂರಿನಲ್ಲಿ ಬಂದಾಗ ಅದೇ ಸಮಯಕ್ಕೆ ಈ 60 ಜನರನ್ನು ಕರ್ಕೊಂಡು ಬಂದಿರ್ತಾರೆ. ಸೊ ಕರ್ಕೊಂಡು ಬಂದಾಗ ಆ 60 ಜನರನ್ನು ಕೂಡ ರಾಷ್ಟ್ರಬಂಧು ಪತ್ರಿಕೆಯ ಪರವಾಗಿ ಇವರೇ ಇಂಟರ್ವ್ಯೂ ಮಾಡೋದಕ್ಕೆ ಹೋಗ್ತಾರೆ. ಕಯ್ಯೂರಿನಲ್ಲಿ ಪಕ್ಕದಲ್ಲೇ ಆದಂಥ ಅನುಭವ, ಅದೇ 60 ಜನರನ್ನು ಅವರು ವರದಿ ಮಾಡಬೇಕಾದಂತಹ ಪ್ರಸಂಗ.
ಸೊ ಹಾಗೆ 60 ಜನರನ್ನು ಇಂಟರ್ವ್ಯೂ ಮಾಡೋದು, ಕೋರ್ಟಿನ ಕಟಕಟೆಗಳಲ್ಲಿ ಅದನ್ನು ವರದಿ ಮಾಡೋದು, ಈ ಎಲ್ಲದನ್ನು ಕೂಡ ಮಾಡುವ ಅವಕಾಶ ನಿರಂಜನರಿಗೆ ಸಿಗುತ್ತೆ. ಸೊ ಈ ನಿರಂಜನರಿಗೆ ಸಿಕ್ಕಂತಹ ಈ ಅವಕಾಶ ಇತ್ತಲ್ಲ, ಅವ್ರು ಏನು ಮಾಡ್ತಾರೆ ಅಂತಂದರೆ, ಇಡೀ ಕಯ್ಯೂರಿನ ರೈತರ ಪರವಾಗಿ ಜನಾಭಿಪ್ರಾಯ ಸಂಗ್ರಹಿಸೋದಕ್ಕೆ ಹೊರಡ್ತಾರೆ. ಅವಾಗ ಎಲ್ಲ ಮೂಲೆಗಳಲ್ಲಿ ಹೋಗಿ ಸೊ ಎಲ್ಲರನ್ನ ಸಂಪರ್ಕಿಸಿ ಸಹಿ ಸಂಗ್ರಹವನ್ನು ಮಾಡ್ತಾರೆ. ಅದರಲ್ಲಿ ಅವಾಗ ಸಹಿ ಹಾಕಿದವರಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಅವರು ಕೂಡ ಒಬ್ಬರು. ಮತ್ತು ಆ ರೀತಿಯ ಅತ್ಯಂತ ಪ್ರಮುಖರು ಕಯ್ಯೂರಿನ ರೈತರ ಪರವಾಗಿ ನಿಲುವನ್ನು ತೆಕ್ಕೊಳ್ತಾರೆ. ಸೊ ಕಯ್ಯೂರಿನ ಈ ಎಲ್ಲದನ್ನ ನೋಡುವಾಗ ಯಾಕೆ ಈ ಕಯ್ಯೂರು ಹಚ್ಚಿದ ಕಿಚ್ಚು ಇಷ್ಟೊಂದು ದೊಡ್ಡದಾಗಿ ಬೆಳೀತು ಅಂತ, ನಾನು ವರದಿಗಾರನಾಗಿ ಪ್ರಜಾವಾಣಿನಲ್ಲಿದ್ದಾಗ ಅನೇಕ ಇದು ಒಂದು ರೀತಿಯ ಆ ಟೈಮಲ್ಲಿ ಹೋರಾಟದ ಒಂದು ಮಡಿಲಿದು. ಸೊ ಬೀಡಿ ಕಾರ್ಮಿಕರ, ಗೋಡಂಬಿ ಕಾರ್ಮಿಕರ ಮತ್ತು ಆ ರೀತಿ ನಾನಾ ಕಾರ್ಮಿಕರ, ಹೆಂಚು ಕಾರ್ಮಿಕರ ಹೋರಾಟ ಎಲ್ಲ ನಡೀತಾ ಇತ್ತು. ಅದನ್ನು ರಿಪೋರ್ಟ್ ಮಾಡೋದಕ್ಕೆ ಅಂತ ನಾನು ಒಂದ್ಸಲ ಒಂದು ಬೀಡಿ ಕಾರ್ಖಾನೆಗೆ ಹೋದೆ. ಸೊ ಬೀಡಿ ಕಾರ್ಖಾನೆಗೆ ಹೋಗಿ ಎಲ್ಲದನ್ನು ನೋಡಿಕೊಂಡು ಮಾತಾಡಿಕೊಂಡು ಹೊರಡೋ ಸಂದರ್ಭದಲ್ಲಿ ನೋಡ್ತೀನಿ, ಅಲ್ಲಿ ಒಬ್ಬ ಏನು ಮಾಡ್ತಿದ್ದಾನೆ ಅಂದರೆ ಮಧ್ಯದಲ್ಲಿ ನಿಂತ್ಕೊಂಡಿದ್ದಾನೆ, ಅವನೇನೋ ಓದ್ತಾ ಇದ್ದಾನೆ. ಸೊ ಎಲ್ಲರೂ ಕೂಡ ತಮಗೆ ತಾವೇ ಅದನ್ನು ಕೇಳಿಸ್ಕೊಂಡು ಬೀಡಿ ಕಟ್ತಾ ಇದ್ದಾರೆ. ಸೊ ನನಗೆ ಅದೊಂದು ವಿಶೇಷವಾದ ದೃಶ್ಯ ಅಂತ ಅನ್ನಿಸ್ತು. ನಾನು ಕೇಳಿದೆ, ಏನು ಮಾಡ್ತಾ ಇದ್ದಾರೆ ಇವರು ಅಂತ ಕೇಳಿದಾಗ ಅವ್ರು ಹೇಳಿದರು, ಅವರು ಚಿರಸ್ಮರಣೆಯ ಕಾದಂಬರಿಯನ್ನು ಓದ್ತಾ ಇದ್ದಾನೊಬ್ಬ, ಉಳಿದವರೆಲ್ಲರೂ ಅದನ್ನು ಕೇಳಿಸ್ಕೊಂಡು ಬೀಡಿ ಕಟ್ತಾ ಇದ್ದಾರೆ. ಅವರಿಗೆ ಅಕ್ಷರ ಬರೋದಿಲ್ಲ, ಆದರೆ ಅವರು ಚಿರಸ್ಮರಣೀಯ ಬಿಸಿಯನ್ನು ತಾಕಿಸಿಕೊಳ್ಳದೆ ಬಿಡೋದಿಲ್ಲ ಅಂತೇಳಿ. ಸೊ ನಾನು ಅವಾಗ ಇನ್ನೊಂದು ಪ್ರಶ್ನೆ ಕೇಳಿದೆ, ಏನಂತಂದರೆ, ಅದು ಸರಿ, ಇವರೆಲ್ಲ ಬೀಡಿ ಕಟ್ಟಿದ್ರು, ಇವರಿಗೆ ಬೀಡಿಯ ಸಂಬಳ ಬಂತು, ಅವನೇನು ಮಾಡ್ತಾನೆ ಅಂತ. ಅವ್ರು ಅವಾಗ ಹೇಳಿದ್ರು ಏನಂತಂದರೆ, ಎಲ್ಲರೂ ಕೂಡ ವಾಪಸ್ ಹೋಗುವಾಗ ಕೆಲಸ ಮುಗಿಸಿ ಅಲ್ಲಿಯ ಒಂದು ಬುಟ್ಟಿಯಲ್ಲಿ ಅವರು 10 ಬೀಡಿಗಳನ್ನು ಹಾಕ್ತಾ ಹೋಗ್ತಾರೆ. ಅದು ಚಿರಸ್ಮರಣೆಯ ಫಂಡ್ ಅಂತೇಳಿ, ಆ ಫಂಡು ಅವನಿಗೆ ಸಿಗ್ತದೆ, ಅವನ ಸಂಬಳ ಅದು ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಅಕ್ಷರ ಗೊತ್ತಿಲ್ಲದವರಿಗೂ ಕೂಡ ಒಂದು ಹೋರಾಟದ ಕಿಚ್ಚನ್ನು ಹಚ್ಚಲಿಕ್ಕೆ ಸಾಧ್ಯ ಆಗಿದ್ದರೆ ಅದು ಚಿರಸ್ಮರಣೆ. ಸೊ ಚಿರಸ್ಮರಣೆ ಯಾಕೆ ಅಂತಂದರೆ, ಅಷ್ಟೂ ವರ್ಷಗಳ ಆ ರೈತ ಚಳುವಳಿಯನ್ನು ತುಂಬ ಹತ್ತಿರದಿಂದ ಕಂಡಂತಹ ಚಳುವಳಿ. ಸೊ ಆ ಚಳುವಳಿಯನ್ನು ಹೊಡಿಲಿಕ್ಕೂ ಕೂಡ, ಸೊ ಆಗಲೇ ಹೇಳಿದ್ರಿ ಏನಂತಂದರೆ, ಇದು ಯಾವುದೇ ಧರ್ಮದ ಕಲರ್ ಇರಲಿಲ್ಲ ಅಂತೇಳಿ. ಆದರೆ ಆ ಸಂದರ್ಭದಲ್ಲಿ ಈ ಹೋರಾಟ ನಡಿಬೇಕಾದ್ರೆ ಬ್ರಿಟಿಷರು ಇದು ಹಿಂದೂಗಳ ಹೋರಾಟ ಅಂತ ಬಣ್ಣ ಕಟ್ಟಲಿಕ್ಕೆ ಹೊರಡ್ತಾರೆ. ಆದರೆ ಸೊ ಇಡೀ ಚಳುವಳಿ ಎಷ್ಟು ಬಲವಾಗಿ ನಿಂತಿತ್ತು ಅಂತಂದರೆ, ಆ ಚಳುವಳಿಯ ಕಾರಣದಿಂದಾಗಿ ಅವರೆಲ್ಲರೂ ಕೂಡ ಧರ್ಮದ ಈ ವಿಭಜನೆಯನ್ನು ತಡೆದು ಅವರು ಒಗ್ಗಟ್ಟಾಗಿ ನಿಂತು ಒಂದು ಹೋರಾಟವನ್ನಾಗಿ ಅದನ್ನು ಕಟ್ತಾರೆ. ಹಾಗಾಗಿ ಅದು ಯಶಸ್ವಿ ಆಗುತ್ತೆ. ಈ ಕಾರಣಕ್ಕೇ ನಾನು ಕೂಡ, ನನಗೆ ಯಾವತ್ತೂ ಕೂಡ ಕಯ್ಯೂರು ತುಂಬ ಕಾಡ್ತಾ ಇತ್ತು. ಸೊ ಆ ಕಯ್ಯೂರನ್ನು ಕಾಡ್ತಾ ಇದ್ದಿದ್ದ, ಆ ಕಯ್ಯೂರನ್ನು ನೋಡಬೇಕು ಅಂಥೇಳಿ ನಾನು ಅಲ್ಲಿಗೂ ಕೂಡ ಹೊರಟೆ. ಸೊ ಇದನ್ನು ನೋಡಬೇಕು ಹೇಗಿದೆ ಕಯ್ಯೂರು ಅಂಥೇಳಿ. ಸೊ ಹೊರಟಾಗಿ ಇಲ್ಲಿಯ ಶ್ರೀನಿವಾಸ ಕಕ್ಕಿಲ್ಲಾಯ ಅವರ ಮತ್ತು ಅವರ ಹೆಲ್ಪನ್ನು ತಗೊಂಡು, ಸೊ ಅವರ ಮೂಲಕ ಹೋಗಿ ಅಲ್ಲಿ ಒಬ್ಬರು ಚೆರವತ್ತೂರಿನಲ್ಲಿ ಮೋಹನ್ ಕುಮಾರ್ ಅನ್ನುವ ಒಬ್ಬರ ಸಹಾಯದಿಂದ ಸಂಪೂರ್ಣ ಒಳಗಡೆ ಹೋಗಿ, ಸೊ ನಾನು ಎಲ್ಲದನ್ನು ಕೂಡ ನೋಡಿದೆ. ಈಗ ಎಲ್ಲರಿಗೂ ಕೂಡ ಚಿರಸ್ಮರಣೆ ಕಾದಂಬರಿ ಓದಿದರೆ ಅದು ಬಹುತೇಕ ಭಾಷೆಗಳಲ್ಲಿದೆ. ತುಳುನಲ್ಲಿದೆ, ಕೊಂಕಣಿನಲ್ಲಿದೆ, ಸೊ ಮಲಯಾಳಮಲ್ಲಿದೆ, ಮತ್ತು ಇಂಗ್ಲೀಷಲ್ಲಿ ಕೂಡ ಇದೆ. ಮಗಳು ತೇಜಸ್ವಿನಿ ನಿರಂಜನನೇ ದ ಸ್ಟಾರ್ಸ್ ಶೈನ್ ಬ್ರೈಟ್ಲಿ ಅಂತೇಳಿ ಅದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾರೆ. ಸೊ ಎಲ್ಲ ಭಾಷೆಗಳಲ್ಲಿ ಬಹುತೇಕ ಅದು ಬಂದಿದೆ. ದಯವಿಟ್ಟು ಅದನ್ನು ಓದಿ. ಯಾಕೆ ಅಂತಂದರೆ, ಅದನ್ನು ನಾನು ಆ ಅಲ್ಲಿಟ್ಟಾಗ ಸೊ ಅಲ್ಲಿ ಎಲ್ಲ ಕಡೆಯೂ ಕೂಡ ಹೇಗೆ ಆ ಹೋರಾಟದ ಜೀವಂತಿಕೆ ಇದೆ ಅಂತಂದರೆ, ಇವತ್ತಿಗೂ ಕೂಡ ಆ ಪೊಲೀಸ್ ಸುಬ್ರಾಯ ಅಂತೇಳಿ, ಸೊ ಆ ಪೊಲೀಸ್ ಸುಬ್ರಾಯ ಹೇಗೆ ಅವನು ಹೊಳೆಗೆ ಬಿದ್ದ, ಸೊ ಯಾಕೆ ಬಿದ್ದ ಅನ್ನುವ ಕಥೆಯನ್ನು ಇವತ್ತಿಗೂ ಹೇಳುವ ಕಿರಿಯರು ಅಲ್ಲಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಎಲ್ಲರೂ ಕೂಡ, ಸೊ ಕೇರಳದಲ್ಲಿರುವವರು ಮತ್ತು ಬೇರೆಯವರು ಮತ್ತು ಚಿರಸ್ಮರಣೆ ಓದಿದವರೆಲ್ಲರೂ ಕೂಡ ಅಲ್ಲಿರುವ ಆ ಹೊಳೆಯನ್ನು ತೇಜಸ್ವಿನಿ ನದಿ ಅಂತ ಕರೀತಾರೆ. ತೇಜಸ್ವಿನಿ ನದಿ ಅಂತೇಳಿ. ಸೊ ಆದರೆ ಅದು ತೇಜಸ್ವಿನಿ ನದಿ ಅಲ್ಲ, ಅದು ಆ ನದಿಯ ಹೆಸರು ಕಾರ್ಯಂಗಾಟ್ ನದಿ ಅಂತೇಳಿ, ಕಾರ್ಯಂಗಾಟ್ ಅಂತೇಳಿ. ಆದರೆ ನೋಡಿ, ಒಂದು ಪರಿಣಾಮ ಹೇಗಿರುತ್ತೆ, ಒಂದು ಸಾಹಿತ್ಯದ ಪರಿಣಾಮ, ಒಂದು ಓದಿನ ಪರಿಣಾಮ ಅಂತಂದರೆ,
ತನ್ನ ಕಾಲ್ಪನಿಕವಾಗಿ ಆ ನದಿಗೆ ನಿರಂಜನರು ತೇಜಸ್ವಿನಿ ಅಂತ ಹೆಸರು ಕೊಟ್ಟ ಕಾರಣದಿಂದಾಗಿ ಇವತ್ತಿಗೂ ಕೂಡ ಎಲ್ಲರ ಬಾಯಲ್ಲಿ ಅದು ತೇಜಸ್ವಿನಿ ನದಿಯೇ ಆಗಿದೆ. ಸೊ ಅಷ್ಟರ ಮಟ್ಟಿಗೆ ಒಂದು ಸಾಹಿತ್ಯದ ಪ್ರಭಾವ ಹೇಗೆ ಬೀರುತ್ತೆ ಅನ್ನೋದಕ್ಕೆ ಅದು ಒಂದು ಕಾರಣ. ಸೊ ಆ ತೇಜಸ್ವಿನಿ ನದಿ ಮತ್ತು ಆ ತೇಜಸ್ವಿನಿ ನದಿಯಲ್ಲಿ ಬಿದ್ದಂತಹ ಸುಬ್ರಾಯ ಮತ್ತು ಅಲ್ಲಿ ಈಗ ಇರುವಂತಹ ವೀರ ಸ್ತೂಪಗಳು, ಸೊ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಅಲ್ಲಿ ಇವತ್ತಿಗೂ ಕೂಡ ಆ ಕೈಯೂರಿನ ಕಥೆಯನ್ನು ಹೇಳ್ತಾ ಬಂದಿದೆ. ಸೊ ನನಗೆ ನಾನೇನಂತಂದರೆ ಪಿ ಸಾಯಿನಾಥ್ ಅಂತೇಳಿ ಅವರು ಒಂದು ರೀತಿಯಲ್ಲಿ ಪತ್ರಿಕೋದ್ಯಮದ ಒಂದು ಭಿನ್ನ ಪಥಿಕ ಆತ, ಬೇರೆ ದಾರಿಯಲ್ಲಿಯೇ ನಡೆದು ಆ ಪತ್ರಿಕೋದ್ಯಮವನ್ನು ಮಾಧ್ಯಮವನ್ನು ಕಟ್ಟಿದವರು. ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ ರೀಸೆಂಟಾಗಿ, ದ ಲಾಸ್ಟ್ ಹೀರೋಸ್ ಅಂತೇಳಿ. ಅದನ್ನು ನಾನು ಕನ್ನಡಕ್ಕೆ ಕೊನೆಯ ಹೀರೋಗಳು ಅನ್ನುವ ಹೆಸರಲ್ಲಿ ಅನುವಾದ ಮಾಡಿದ್ದೇನೆ. ಸೊ ಆ ಕೊನೆಯ ಹೀರೋಗಳು ಏನು ಅಂತಂದರೆ ಸಾಯಿನಾಥ್ ಅವರು ಹೇಳ್ತಾರೆ, ಸ್ವಾತಂತ್ರ್ಯದ ಹೋರಾಟಕ್ಕೆ ಸಾವಿರಾರು ನದಿಗಳು ಸೇರ್ಕೊಂಡು ಬಂತು ಅಂತ. ಮತ್ತೆ ಬೀದಿಯಲ್ಲಿ ಗಲ್ಲಿಯಲ್ಲಿ ಬೇಲಿ ಮೆಳೆಯ ಮರೆಗಳಲ್ಲಿ ಯಜಮಾನರ ಹಟ್ಟಿಯಲ್ಲಿ ದನಿಕೂರುವ ಪಟ್ಟದಲ್ಲಿ ಎಲ್ಲೆಲ್ಲೂ ನನ್ನ ಜನ ನೀರಿನಂತೆ ನಿಂತರು ಅಂತ ಸಿದ್ಧಲಿಂಗಯ್ಯನವರ ಒಲೆಮಾದಿಗರ ಹಾಡಿನಲ್ಲಿ ಬರ್ತದಲ್ಲ. ಅದೇ ರೀತಿಯಲ್ಲಿ ಸ್ವಾತಂತ್ರ್ಯ ಹೋರಾಟ ಅನ್ನೋದು ಅದು ಒಬ್ಬರ ಹೋರಾಟ ಆಗಿರಲಿಲ್ಲ, ಪ್ರಮುಖರ ಹೋರಾಟ ಆಗಿರಲಿಲ್ಲ. ಈ ರೀತಿ ಅನಾಮಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಜನರು ಮುನ್ನಡೆಸಿದ ಪರಿಣಾಮವಾಗಿ ಸ್ವಾತಂತ್ರ್ಯ ಬಂದಿದ್ದು. ಆ ಅನಾಮಿಕರ ದಾಖಲೆಗಳನ್ನು ಸೊ ಆ ಕೊನೆಯ ಹೀರೋಗಳಲ್ಲಿ ಸೇರಿಸ್ತಾ ಹೋಗ್ತಾರೆ. ಆ ರೀತಿಯಲ್ಲಿ ಅನಾಮಿಕ ಹೋರಾಟಗಳಲ್ಲಿ ಪ್ರಮುಖವಾದ ನೆಲೆಯಲ್ಲಿ ನಿಲ್ಲೋದು ಈ ಕೈಯೂರು ಹೋರಾಟ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಅದು ಛಲದ ಜೊತೆಗೆ ಬಲದ ಪಾಠವನ್ನು ಕಲಿಸ್ತು. ಇದೇ ಸಿದ್ಧಲಿಂಗಯ್ಯನವರು ಹೇಳ್ತಾರೆ ಅಂಬೇಡ್ಕರ್ ಅವರ ಬಗ್ಗೆ ಬರೀತಾ, ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತ ಅಲವೇ ಮಲಗಿದವರ ಕೂರಿಸಿದೆ ನಿಲ್ಲಿಸುವವರು ಯಾರು, ಛಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರು ಅಂತ. ಅಂದರೆ ಎಲ್ಲೋ ಒಂದು ಕಡೆ ಅವ್ರಿಗೊಂದು ಕೊರಗು ಇತ್ತು. ಏನಂದರೆ ನಾವು ಛಲ ಕಲಿಸಿದ್ವಿ, ಆದರೆ ಬಲದ ಪಾಠನೂ ಕಲಿಸಬೇಕಾಗಿತ್ತು ಅಂತೇಳಿ. ಸೊ ಆದರೆ ಕೈಯೂರು ಆ ಛಲವನ್ನು ಮತ್ತು ಬಲವನ್ನು ಎರಡನ್ನೂ ಕಟ್ಟಿಕೊಟ್ಟಂಥ ಒಂದು ಕತೆ ಆಗಿತ್ತು, ಘಟನೆ ಆಗಿತ್ತು ಅಂತ. ಸೊ ನನಗೆ ಎಸ್ಪೆಷಲಿ ವಿದ್ಯಾರ್ಥಿಗಳು ಇಲ್ಲಿರೋದ್ರಿಂದ ಒಂದು ಪುಸ್ತಕ ಏನಂತಂದರೆ ಇಡೀ ಜಗತ್ತಿನಲ್ಲಿ ತುಂಬ ದೊಡ್ಡ ಸುದ್ದಿಯನ್ನು ಮಾಡ್ತಾ ಇರೋದು, ದ ಲೈಸ್ ಟೀಚರ್ ಟೋಲ್ಡ್ ಮೀ ಅಂತೇಳಿ. ಅದೊಂದು ಸರಣಿ ಇದೆ. ಏನಂತಂದರೆ ನನ್ನ ಮೇಷ್ಟ್ರು ನನಗೆ ಹೇಳಿಕೊಟ್ಟ ಸುಳ್ಳುಗಳು ಅಂತೇಳಿ, ದ ಲೈಸ್ ಟೀಚರ್ ಟೋಲ್ಡ್ ಮೀ ಅಂತೇಳಿ. ತುಂಬ ವೆರಿ ಪಾಪ್ಯುಲರ್ ಆದಂಥ ಪುಸ್ತಕಗಳು. ಅದರಲ್ಲಿ ಏನಂತಂದರೆ ಸೊ ಇಡೀ ಚರಿತ್ರೆಯನ್ನು ಅವರು ತಿರ್ಗಾ ರೀವಿಸಿಟ್ ಮಾಡ್ತಾ ಹೋಗ್ತಾರೆ, ಅನಲೈಸ್ ಮಾಡ್ತಾ ಹೋಗ್ತಾರೆ. ಎಷ್ಟೆಲ್ಲ ಸುಳ್ಳುಗಳನ್ನು ನಾವು ಹೇಳಿಕೊಡ್ತಾ ಇದ್ದೀವಿ ಅಂತೇಳಿ. ಆ ಎಷ್ಟೆಲ್ಲ ಸುಳ್ಳುಗಳನ್ನು ಅಂತ ಅನ್ನಬೇಕಾದ್ರೆ ಬಹುಶಃ ನಾವು ಆ ರೀತಿ ಏನಾದರೂ ಪಠ್ಯಪುಸ್ತಕಗಳನ್ನು ರೀರೈಟ್ ಮಾಡಲಿಕ್ಕೆ ಹೊರಟ್ರೆ ನಾವು ಕೈಯೂರನ್ನು ತುಂಬ ಭಿನ್ನವಾಗಿ ಕಟ್ಕೊಡುವಂಥ ಒಂದು ಪರಿಸ್ಥಿತಿ ಬರ್ತದೆ ಅಂತ. ಸೊ ನಿರಂಜನರು ಹೇಳ್ತಾರೆ ಏನಂತಂದರೆ, ಸೊ ಸುಳ್ಯದಲ್ಲಿರಬೇಕಾದ್ರೆ ಒಂದು ಸಲ ಗಾಂಧಿಯವರು ಆ ಮಾರ್ಗದಲ್ಲಿ ಪಾಸ್ ಆಗ್ತಾರೆ. ಗಾಂಧಿಯವರು ಆ ಮಾರ್ಗದಲ್ಲಿ ಪಾಸ್ ಆದರು ಅನ್ನುವ ಕಾರಣಕ್ಕೇನೆ ಇಡೀ ಸುಳ್ಯ, ಇಡೀ ಜಿಲ್ಲೆ, ಸೊ ಎಲ್ಲವೂ ಕೂಡ ಗಾಂಧಿಮಯ ಆಗ್ತಾ ಹೋಗ್ತದೆ. ಅವ್ರು ಹೇಳ್ತಾರೆ, ನಾನು ಕಂಪ್ಲೀಟ್ ನಾನು ಗಾಂಧಿಯ ಪರವಾಗಿಬಿಟ್ಟೆ, ಇಡೀ ಊರು ಗಾಂಧಿಯ ಪರವಾಗಿ ಆಗಿಬಿಡ್ತು ಅಂತ. ನನಗೆ ಎಚ್ ನಾಗವೇಣಿ ಅವರು ಗಾಂಧಿ ಬಂದ ಅನ್ನುವ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ, ದಯವಿಟ್ಟು ಓದಬೇಕು. ಏನಂತಂದರೆ ಯಾಕೆ ಒಂದು ಐಕಾನ್ ಅನ್ನೋದು ಹುಟ್ಟುತ್ತೆ, ಗಾಂಧಿ ಆಗಲಿ ಕುರ್ಮುಲ್ ರಂಗರಾವ್ ಅವರಾಗಲಿ, ಸೊ ಎಲ್ಲರೂ ಕೂಡ ಯಾಕೆ ದೊಡ್ಡವರಾಗ್ತಾರೆ ಅಂತಂದರೆ, ಸೊ ಈಗ ಗಾಂಧಿ ಬಂದಾಗ ಆಗೋ ಬದಲಾವಣೆ ಒಂದು ರೀತಿ ಆದರೆ ಗಾಂಧಿ ಬರ್ತಾರಂತೆ ಅನ್ನುವ ಒಂದು ಕಾರಣಕ್ಕೇನೆ ಇಡೀ ಭಾರತವೇ ಬದಲಾಗೋಗ್ಬಿಡೋದಿದೆಯಲ್ಲ, ಅದು ಕೂಡ ತುಂಬ ಭಿನ್ನವಾದ ನೆಲೆಯಲ್ಲಿ ಆ ಕಾದಂಬರಿ ಕಟ್ಕೊಡುತ್ತೆ. ನಮ್ಮ ಕನ್ನಡ ಜಿಲ್ಲೆ ಅಂದರೆ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಎರಡೂ ಸೇರಿ ಆವಾಗ ಕನ್ನಡ ಜಿಲ್ಲೆ ಅಂತ ಒಂದೇ ಇತ್ತು. ಆ ಕನ್ನಡ ಜಿಲ್ಲೆ ಇಡೀ ಗಾಂಧಿಮಯ ಆಗುತ್ತೆ. ಸೊ ಅದೇ ರೀತಿಯ ಘಟನೆಯನ್ನು ನಿರಂಜನರು ಹೇಳ್ತಾರೆ. ಅವರು ಬಂದ ಕಾರಣಕ್ಕೆ ಗಾಂಧಿ, ನನಗೆ ಅವತ್ತಿಂದ ಓದಿನಲ್ಲಿ ನನಗೆ ತಾಕಲಾಟ ಶುರುವಾಯಿತು. ನಾನು ಶಿಕ್ಷಣ ಪಡಿಬೇಕಾ, ಹೋರಾಟವನ್ನು ಮಾಡಬೇಕಾ ಅಂತೇಳಿ. ಸೊ ಹಾಗಾಗಿ ಆ ಎರಡು ತಾಕಲಾಟಗಳ ಮಧ್ಯದಲ್ಲಿ ಇದ್ದವನು ಶಿಕ್ಷಣ ಎಷ್ಟು ಇಂಪಾರ್ಟೆಂಟೋ ಹೋರಾಟನೂ ಅಷ್ಟೇ ಇಂಪಾರ್ಟೆಂಟ್ ಅನ್ನುವ
ಇದರಿಂದಾಗಿ ನಾನು ಈ ಹೋರಾಟದ ಬದುಕನ್ನು ಕೂಡ ನಾನು ಶಿಕ್ಷಣದ ಜೊತೆಗೆ ಅದನ್ನು ಆಯ್ದುಕೊಂಡೆ ಅಂತ ಹೇಳ್ತಾರೆ. ಸೊ ಹೇಳ್ತಾ ಅವರು ಮುಂದುವರೆದು ಹೇಳ್ತಾರೆ ಏನಂತಂದರೆ, ನಾನು ಇಡೀ ನನ್ನ ಬದುಕಿನಲ್ಲಿ ಗಾಂಧಿತನವನ್ನು ಇಟ್ಟುಕೊಂಡೆ, ಆದರೆ ನಂತರದಲ್ಲಿ ಆ ಗಾಂಧಿ ಭ್ರಮೆ ಅನ್ನೋದು ಸೊ ಕ್ರಮೇಣ ಕಳೀತಾ ಹೋಗಿ, ಯಾಕೆ ಅಂತಂದರೆ ಅಷ್ಟೊತ್ತಿಗೆ ಸ್ವಾತಂತ್ರ್ಯ ಬರಲಿಕ್ಕೆ ಶುರುವಾಗಿತ್ತು. ಸ್ವಾತಂತ್ರ್ಯ ಬಂದ ಸಂದರ್ಭದ ನಂತರದಲ್ಲಿ ನನಗನ್ನಿಸ್ತೇನೆ ಅಂತಂದರೆ, ಗಾಂಧಿವಾದದ ಕಾಲ ಮುಗಿದು ಅದು ಸಮಾಜವಾದದ ಕಾಲ ಆರಂಭ ಆಗ್ತಾ ಇದೆ ಅಂತ ನನಗೆ ಅನಿಸಿದ ಕಾರಣದಿಂದಾಗಿ ನಾನು ಗಾಂಧಿಯಿಂದ ಆಚೆ ಬಂದು ನಾನು ಸಮಾಜವಾದದ ಮಾರ್ಗವನ್ನು ತುಳಿದೆ ಅನ್ನುವ ಮಾತನ್ನು ಹೇಳ್ತಾರೆ. ಸೊ ಹಾಗಾಗಿ ಇಷ್ಟೆಲ್ಲ ಒಂದು ಭಿನ್ನವಾದ ನೆಲೆಯಲ್ಲಿ ನಿರಂಜನರನ್ನು ನೋಡಿದಂತಹ ಸಾವಿರಾರು ಕಥೆಗಳು ಇದೆ. ಸೊ ಒಂದು ಏನಂತಂದರೆ, ಯಾಕೆ ಚಿರಸ್ಮರಣೆಯ ನಾನು ಅಲ್ಲಿ ಕೈಯೂರಿಗೆ ಹೋದಂಥ ಸಂದರ್ಭ, ಕೈಯೂರಿನಲ್ಲಿ ಆವಾಗ 5 ಜನರಿಗೆ ಗಲ್ಲು ಶಿಕ್ಷೆ ಆಗಿರುತ್ತೆ. 5 ಜನರಿಗೆ ಗಲ್ಲು ಶಿಕ್ಷೆ ಆಗಿ ಅದರಲ್ಲಿ ಒಬ್ಬನಿಗೆ ಅವನಿನ್ನೂ ವಯಸ್ಕ ಆಗಿರೋದಿಲ್ಲ ಅನ್ನುವ ಕಾರಣಕ್ಕೆ ಬಾಲಾಪರಾಧಿ ಅಂತ ಅವನನ್ನು ಬಿಟ್ಟುಬಿಡ್ತಾರೆ. ಸೊ ಚೂರಿಕಾಡನ್ ನಾಯರ್ ಅಂತೇಳಿ ಅವರ ಮನೆ ಈಗಲೂ ಅಲ್ಲಿ ಮಧ್ಯದಲ್ಲಿದೆ. ಸೊ ಆ ಚೂರಿಕಾಡನ್ ನಾಯರ್ ಅವ್ರನ್ನ ಬಿಟ್ಟುಬಿಡ್ತಾರೆ, ಆಮೇಲೆ ಉಳಿದವರನ್ನು ಗಲ್ಲಿಗೇರಿಸ್ತಾರೆ. ಸೊ ಈ ರೀತಿಯ ಕಥೆಗಳೆಲ್ಲ ಇದೆಯಲ್ಲ, ಸೊ ಎಲ್ಲವುದನ್ನು ನೋಡಿ ಇದು ನನ್ನ ಮೇಲೆ ಮಾತ್ರ ಈ ರೀತಿ ಪರಿಣಾಮ ಬೀರಿದೆಯಾ ಅಂತಂದರೆ, ಅಥವಾ ನನಗೆ ಯಾಕೆ ಇದು ಆಸಕ್ತಿ ಆಯಿತು ಅಂತ ನೋಡಿದರೆ, ನನಗೆ ಒಂದು ತುಂಬ ನಾನು ಓದಿದ ಸಾಹಿತ್ಯದ ಭಿನ್ನ ಕವಲುಗಳಿದೆಯಲ್ಲ, ಒಂದು ಕಾದಂಬರಿ ಇತ್ತು ಏನಂತಂದರೆ ಆನೆಯನ್ನು ಮಣಿಸಿದ ಮಿಡತೆಗಳು ಅಂತೇಳಿ. ಆನೆಯನ್ನು ಮಣಿಸಿದ ಮಿಡತೆಗಳು. ಸೊ ಅಂದರೆ ಇದು ವಿಯೆಟ್ನಾಮಿನ ಕತೆ. ಸೊ ವಿಯೆಟ್ನಾಂನಲ್ಲಿ ತುಂಬ ಶಕ್ತಿಹೀನರ ದೇಶ, ಅದು ಅಮೇರಿಕಾದಂಥ ಆನೆಯನ್ನೇ ಹಿಮ್ಮೆಟ್ಟಿಸಿ ಬಿಸಾಕಿದ ಕಥನ ಅದು ವಿಯೆಟ್ನಾಂನ ಹೋರಾಟ. ಸೊ ವಿಯೆಟ್ನಾಂಗೆ ಸಂಬಂಧಪಟ್ಟ ಹಾಗೆ ಸೊ ನಾನು ಆಮೇಲೆ ಹೇಳ್ತೀನಿ. ಸೊ ಏನಂತಂದರೆ ನಾನು ಎರಡನೇ ಕಥನ ಏನಂತಂದರೆ, ನಾನು ಒಂದು ಪ್ರವಾಸ ಕಥನ ನನ್ನೊಳಗಿನ ಹಾಡು ಕ್ಯೂಬಾವನ್ನು ಬರೆದಿದ್ದೇನೆ. ಕ್ಯೂಬಾಗೆ ಭೇಟಿ ಕೊಟ್ಟು ಬರೆದ ಕಥನ. ನಾನು ಮತ್ತು ಸಿಲ್ಲೇಗೌಡ ಪಾಟೀಲ್ ಇಬ್ಬರು ಕೂಡ ಕ್ಯೂಬಾಗೆ ಹೋಗಿ ಬಂದವರು. ಆ ಕ್ಯೂಬಾ ಇರೋದು ಅದು ಕೇರಳದಷ್ಟು ಕೂಡ ಇಲ್ಲ, ತುಂಬ ಚಿಕ್ಕದು ಕೇರಳಕ್ಕೆ ಕಂಪೇರ್ ಮಾಡಿದರೆ ಕೂಡ. ಆದರೆ ಅಂತಹ ಒಂದು ರಾಷ್ಟ್ರ ಅಷ್ಟು ದೊಡ್ಡದಾದಂತಹ ಅಮೇರಿಕಾವನ್ನು ಮಣಿಸಿ ಬಿಸಾಕಿದೆ. ಕ್ಯೂಬಾವನ್ನು ಇವತ್ತಿಗೆ ಕೂಡ ಯಾವ ಕ್ಷೇತ್ರದಲ್ಲೂ ಗೆಲ್ಲಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಅಂತಹ ಕಥನಗಳಿದೆಯಲ್ಲ, ಅಂದರೆ ಒಂದು ಚಿಕ್ಕ ಶಕ್ತಿ ದೊಡ್ಡ ಅಹಂಕಾರವನ್ನು ಮೆಟ್ಟಿಸುವಂತಹ ಕಥನಗಳು. ಬಹುಶಃ ಅದೇ ಕಾರಣಕ್ಕೆ ನನಗೆ ಕೈಯೂರು ಇಷ್ಟ ಆಯಿತು ಅಂತ ಅನಿಸ್ತದೆ. ನಾನು ಕ್ಯೂಬಾಗೆ ಹೋದಾಗ ಅಲ್ಲಿ ಭಾರತೀಯರನ್ನು ನೋಡಿದರೆ ಸಾಕು, ಸೊ ಜೋರಾಗಿ ಹರ್ಷೋದ್ಗಾರ ಮಾಡ್ತಿದ್ರು. ಫಸ್ಟ್ ನನಗೆ ಗೊತ್ತಾಗಿರಲಿಲ್ಲ, ಆಮೇಲೆ ಅವ್ರ ಜೊತೆ ಮಾತಾಡ್ತಾ ಹೇಳಿದ್ರು ಏನಂತಂದರೆ, ಆ ಹೋರಾಟದಲ್ಲಿ ಗೆದ್ದಾಗ ಕೋಲ್ಕತ್ತಾದಲ್ಲಿ ಸೊ ವಿಯೆಟ್ನಾಂನ ಓಚಿಮಿನ್ನ ಪ್ರತಿಮೆಯನ್ನು ಸ್ಥಾಪಿಸಿದಾಗ ಕೊಟ್ಟ ಘೋಷಣೆ ಏನಂದರೆ, ಹಮಾರಾ ನಾಮ್ ತುಮಾರಾ ನಾಮ್ ವಿಯೆಟ್ನಾಂ ವಿಯೆಟ್ನಾಂ ಅಂತೇಳಿ. ಹಮಾರಾ ನಾಮ್ ತುಮಾರಾ ನಾಮ್ ವಿಯೆಟ್ನಾಂ ವಿಯೆಟ್ನಾಂ. ಇದು ನಮಗೆ ಗೊತ್ತಿಲ್ಲ, ಆದರೆ ಆ ನೆಲದಲ್ಲಿ ಕ್ಯೂಬಾದ ನೆಲದಲ್ಲಿ ವಿಯೆಟ್ನಾಂನವರು ನಮಗೆ ಹೇಳ್ತಿದ್ದಾರೆ ಈ ಹಿಂದಿಯ ಸ್ಲೋಗನನ್ನು. ಸೊ ಅಂದರೆ ಚಿಕ್ಕ ಚಿಕ್ಕ ಕಥನಗಳಿದೆಯಲ್ಲ, ಚಿಕ್ಕ ಚಿಕ್ಕ ಹೋರಾಟಗಳು, ದೊಡ್ಡ ಅಹಂಕಾರವನ್ನು ಮೆಟ್ಟಿಸುವ ಹೋರಾಟಗಳಿದೆಯಲ್ಲ, ಆ ಕಾರಣಕ್ಕೆ ಕೈಯೂರು ಅಷ್ಟು ಇಂಪಾರ್ಟೆಂಟ್ ಆಯ್ತೇನೋ ಅಂತ ಅನ್ನಿಸ್ತದೆ. ಸೊ ಇದು ಒಂದು ನನಗನ್ನಿಸ್ತಾ ಇತ್ತು ಏನಂತಂದರೆ, ಸೊ ನಮಗೆ ಇಷ್ಟ ಆಗಿದೆಯೇನೋ, ಯಾಕಂದ್ರೆ ನಮ್ಮ ಕಾಲದಲ್ಲಿ ಹೋರಾಟಗಳಿತ್ತು, ಸ್ಟೂಡೆಂಟ್ಸ್ ಯೂನಿಯನ್ಗಳಿತ್ತು, ಸ್ಟೂಡೆಂಟ್ಸ್ ಹೋರಾಟಗಳಿತ್ತು. ಅಷ್ಟೇ ಅಲ್ಲ, ಜನಪರ ಹೋರಾಟಗಳಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ವಿ. ನರಗುಂದ ನವಲಗುಂದ ಹೋರಾಟ ಇಡೀ ಒಂದು ಸರ್ಕಾರನೇ ಬಿಸಾಕಿಸ್ತು. ಆ ಹೋರಾಟದಲ್ಲಿ ನಾವು ಪಾಲ್ಗೊಂಡಿದ್ವಿ. ಆ ನಂತರದ ಹೋರಾಟದಲ್ಲಿದ್ವಿ. ಗ್ಯಾಟ್ ಒಪ್ಪಂದ ಆದಾಗ ಪ್ರತಿಭಟನೆ ಮಾಡಿದವರಲ್ಲಿ ನಾವಿದ್ವಿ, ಆಯ್ತಲ್ಲ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ಇದು ನಮ್ಮ ಕಾಲಕ್ಕೆ ಮುಗಿದೋಯ್ತೇನೋ, ಅಥವಾ ನಮಗೆ ಮಾತ್ರ ಚಿರಸ್ಮರಣೆ ಇಂಪಾರ್ಟೆಂಟ್ ಏನೋ ಅನ್ನಬೇಕಾದ್ರೆ, ಇದ್ದಕ್ಕಿದ್ದಾಗೆ ಫೇಸ್ಬುಕ್ಕಲ್ಲಿ ನೋಡ್ತೀನಿ, ಅಲ್ಲಿ ಹೇಳ್ತಿದ್ದಾರೆ ಒಂದು ಚಳುವಳಿ ಶುರುವಾಗಿದೆ, ಕೈಯೂರಿಗೆ ಹೋಗೋಣ, ಚಿರಸ್ಮರಣೆಯನ್ನು ಓದೋಣ, ಕೈಯೂರಿಗೆ ಹೋಗೋಣ ಅಂತೇಳಿ ಒಂದು ಕ್ಯಾಂಪೇನ್ ಶುರುವಾಗಿದೆ. ಆಶ್ಚರ್ಯ ಆಯಿತು ನನಗೆ. ಎಲ್ಲ ಯಂಗ್ಸ್ಟರ್ಸು ಎಲ್ಲರೂ ಕೂಡ ಇವತ್ತಿನ ಸೋಷಿಯಲ್ ಮೀಡಿಯಾದ ಹುಡುಗರುಗಳು. ಸೊ ಸೋಷಿಯಲ್ ಮೀಡಿಯಾದ ಜನ್ರೇಷನ್ ಇದೆಯಲ್ಲ,
ನಾವು ತಪ್ಪರ್ಥ ಮಾಡ್ಕೊತಾ ಇದ್ದೀವಿ. ಏನಂತಂದರೆ ಇವತ್ತಿನ ಜನ್ರೇಷನ್ಗೆ ಒಂದು ಸೆನ್ಸಿಟಿವಿಟಿ ಇಲ್ಲ, ರೀಡಿಂಗ್ ಇಲ್ಲ, ಅದು ಬೇರೆ ಇದೆ, ಆದರೆ ನಮಗೆ ಗುರುತಿಸೋದಕ್ಕಾಗ್ತಾ ಇಲ್ಲ ಅಷ್ಟೇ. ಸೊ ಅದರಲ್ಲಿ ಪ್ರತಿಯೊಬ್ಬರೂ ಕೂಡ ಏನು ಮಾಡಿದ್ರು, ಒಬ್ಬರು ಕಾಲ್ ಕೊಟ್ಟಾಗ ಎಲ್ಲರೂ ಕೂಡ ಇಡೀ ಕರ್ನಾಟಕದಲ್ಲಿ ಚಿರಸ್ಮರಣೆ ಪುಸ್ತಕವನ್ನು ಕೊಂಡುಕೊಂಡ್ರು. ಚಿರಸ್ಮರಣೆ ಪುಸ್ತಕವನ್ನು ತಗೊಂಡು ಅವ್ರು ಫಸ್ಟ್ ಮಾಡಿದ್ದು ಕೊಂಡ್ಕೊಂಡಿದ್ದೀನಿ ಅಂತೇಳಿ ಒಂದು ಸೆಲ್ಫಿ ಹಾಕಿದ್ದು. ಲೆಕ್ಕ ಹಾಕಿ ಇಡೀ ಕರ್ನಾಟಕದಲ್ಲಿ ಎಷ್ಟೊಂದು ಜನ ಕೊಂಡುಕೊಂಡು ಎಷ್ಟು ಸೆಲ್ಫಿಗಳನ್ನು ಹಾಕಿದಾಗ ಚಿರಸ್ಮರಣೆ, ಕಯ್ಯೂರು ಮತ್ತು ನಿರಂಜನ 3 ಜನರು ಕೂಡ ಚರ್ಚೆಗೆ ಬಂದರು ಅಲ್ವಾ. ಅದಾದಮೇಲೆ ಅದನ್ನು ಓದೋದಕ್ಕೆ ಶುರು ಮಾಡಿದ್ರು. ಓದುತ್ತಾ ಇರುವ ವಿಡಿಯೋಗಳನ್ನು ಫೇಸ್ಬುಕ್ಗಳಲ್ಲಿ ಹಾಕಿದ್ರು, ಇನ್ಸ್ಟಾಗ್ರಾಮ್ಗಳಲ್ಲಿ ಹಾಕಿದ್ರು. ಸೊ ಇದೆಲ್ಲ ಆದಮೇಲೆ ಸೊ ಎಲ್ಲರೂ ಕೂಡ ಬೇರೆ ಬೇರೆ ಭಾಗಗಳಿಂದ ಮಂಗಳೂರಿಗೆ ಬಂದು, ಸೊ ಇಲ್ಲಿಂದ ಅವರು ಟ್ರೈನನ್ನು ಹತ್ತಿ ಅಲ್ಲಿಗೆ ಹೋಗಿ ಚರ್ವತ್ತೂರಿಗೆ, ಅಲ್ಲಿಂದ ಕಯ್ಯೂರಿಗೆ ಹೋಗಿ, ಆ ಕಯ್ಯೂರಲ್ಲಿ ಕೂಡ ಏನಾಗುತ್ತೆ ಅಂತಂದರೆ ಸೊ ಇಡೀ ಒಂದು ಆ ವೀರ ಸ್ತೂಪ ಏನಿದೆಯಲ್ಲ ಅಲ್ಲಿ ಹೋಗಿ ನಿಂತ್ಕೊಳ್ತಾರೆ. ಆ 4 ಜನ ಏನು ಗಲ್ಲಿಗೇರಿರ್ತಾರೆ, ಸೊ ಆ ಗಲ್ಲಿಗೇರಿದವರಿಗೆ ಘೋಷಣೆಯನ್ನು ಮೊಳಗಿಸ್ತಾರೆ. ಏನಂತಂದರೆ, ಅಂದಿನ ನಿಮ್ಮಯ ರಕ್ತ, ಇಂದಿನ ನಮ್ಮಯ ರಕ್ತ ಅಂತೇಳಿ. ಅಂದರೆ ಇವತ್ತಿನ ಜನ್ರೇಷನ್ ಕೂಡ ಸೊ ಅದಕ್ಕೆ ಸೇಮ್ ಸಫರಿಂಗ್ ಇದೆ, ಸೇಮ್ ಕನಸುಗಳಿದೆ, ಸೇಮ್ ರೀಡಿಂಗ್ ಇದೆ. ಸೊ ಹಾಗಾಗಿಯೇ ಅದು ಹೇಳ್ತಾ ಇದ್ದಾರೆ ಅವ್ರು ಏನಂತಂದರೆ, ಸೊ ನಾವೆಲ್ಲರೂ ಕೂಡ ನಿಮ್ಮ ಜೊತೆಗೆ ಇದ್ದವರೇನೆ, ಸೊ ನಿಮ್ಮ ಜೊತೆಗೆ ಇರೋರೇನೆ ಅಂತೇಳಿ. ಸೊ ಅಷ್ಟು ಜನ ಅಲ್ಲಿ ಹೋಗಿ ಬಂದ ಮೇಲೆ ನಾನು ಅಂದ್ಕೊಂಡೆ ಮುಗೀತು, ಇದು ಒಂದು ಇನ್ಸ್ಟಾಗ್ರಾಮ್ನ ಒಂದು ರೀತಿಯ ಫ್ಯಾಷನ್ ಇರಬಹುದು ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಏನಾಯಿತು ಅಂತಂದರೆ, ಬೆಂಗಳೂರಿನಲ್ಲಿ ಒಂದಷ್ಟು ಜನ ಮಹಿಳೆಯರು ಅವರವರ ಮನೆಯ ಮಹಡಿಗಳಲ್ಲಿ ಸೇರಿ, ಬಿಡುವಿನ ವೇಳೆಯಲ್ಲಿ ಮಹಡಿಗಳಲ್ಲಿ ಸೇರಿ ಚಿರಸ್ಮರಣೆಯನ್ನು ಓದುವ ಅಭಿಯಾನ ಶುರು ಮಾಡಿದ್ದಾರೆ. ಸೊ ಇದೆಲ್ಲದರ ಬಗ್ಗೆ ನಾನು ವಿಜಯ ಕರ್ನಾಟಕದಲ್ಲಿ ಮತ್ತು ಉದಯವಾಣಿಯ ಅಂಕಣದಲ್ಲಿ ಬರೆದಿದ್ದೇನೆ ನಾನು ಇದರ ಬಗ್ಗೆ. ಅವರ ಮನೆಯ ಮಹಡಿಗಳಲ್ಲಿ ಸೇರಿ ಬೆಂಗಳೂರಿನ ಹಲವಾರು ಮನೆಗಳ ಅಟ್ಟಗಳು ಚಿರಸ್ಮರಣೆಯ ಪಠಣಗಳಾಗಿದ್ದವು, ಚರ್ಚೆಯ ಕೇಂದ್ರಗಳಾಗಿದ್ದವು. ಸೊ ಹಾಗಾಗಿನೇ ಯಾಕೆ ಚಿರಸ್ಮರಣೆ ಇಷ್ಟೊಂದು ಇಂಪಾರ್ಟೆಂಟು ಅಂತಂದರೆ, ಸೊ ನನಗೆ ಅನ್ನಿಸ್ತು ಏನಂತಂದರೆ, ಒಂದು ಚಿರಸ್ಮರಣೆ ನಮ್ಮನ್ನು ಹೇಗೆ ಪ್ರಭಾವಿಸ್ತಾ, ಕಯ್ಯೂರು ನಮ್ಮನ್ನು ಹೇಗೆ ಪ್ರಭಾವಿಸ್ತಾ, ಸೊ ಅಂತಹದೇ ರೀತಿಯಲ್ಲಿ ಅದರ ಪ್ರವಾಹ ಇನ್ನೂ ಕೂಡ ಈ ಶಾಲ್ಮಲೆ ಅಂತ ಹೇಳ್ತೀವಲ್ಲ, ಸೊ ಅದು ಇದೆ, ಆದರೆ ಇಲ್ಲ, ಗೊತ್ತಿಲ್ಲ. ಸೊ ಹಾಗೆ ಅದು ಸದ್ದಿಲ್ಲದೆ ಅದು ಒಂದು ರೀತಿ ಜುಳು ಜುಳು ಹರಿತಾ ಇದೆ ಅನ್ನೋ ರೀತಿಯಲ್ಲಿ, ಆ ಶಾಲ್ಮಲೆಯ ರೀತಿಯಲ್ಲಿ ಈ ಚಿರಸ್ಮರಣೆ ಮತ್ತು ನಿರಂಜನರ ಪ್ರಭಾವ ಅದು ಯಾವತ್ತಿಗೂ ಹರಿತಾನೇ ಇದೆ ಅಂತ ಅನ್ನಿಸ್ತು. ಸೊ ನಾನು ಅಲ್ಲಿಗೆ ಹೋಗಿದ್ದೀನಿ ಅಂತ ಗೊತ್ತಾಗಿದ್ದ ತಕ್ಷಣ ನನಗೊಂದು ಮೆಸೇಜ್ ಬಂತು. ನೋಡಿದ್ರೆ ಡಿಸೋಜ ಅವ್ರದ್ದು. ಏನಂತಂದರೆ, ಸದ್ಯ ನೀವಾದರೂ ಕೈಯೂರಿಗೆ ಕಾಲಿಟ್ರಲ್ಲ, ನಾನು ಇಡಬೇಕು ಅಂತ ತುಂಬ ವರ್ಷಗಳಿಂದ ಯೋಚನೆ ಮಾಡಿದ್ದೆ ಅಂತ ಬಂತು. ಸೊ ಅದಾದಮೇಲೆ ವೇಣುಗೋಪಾಲ್ ಶೆಟ್ಟಿ ಅಂತ ಅವರೊಬ್ಬರು ಟೆಲಿವಿಷನ್ನಲ್ಲಿ ದೊಡ್ಡ ಜರ್ನಲಿಸ್ಟ್ ಅವರು. ಸೊ ಅವರೊಂದು ಮೆಸೇಜ್ ಮಾಡಿದರು, ನೀವು ಬರೆಯುವುದನ್ನು ನೋಡಿ ನಾನು ತಕ್ಷಣವೇ ಕೈಯೂರಿಗೆ ಹೋಗಿ ಓಡಾಡಿ ಬಂದೆ ಅಂತ. ಅಂದರೆ ಎಲ್ಲೆಲ್ಲೆಲ್ಲೆಲ್ಲೇನೇನು ಪ್ರಭಾವ ಆಗ್ತಾ ಇದೆ ಅಂತ. ಮತ್ತು ಇಷ್ಟೆಲ್ಲದರ ಮಧ್ಯದಲ್ಲಿ ಒಂದು ಘಟನೆ ನನಗೆ ತಾಕ್ತು. ಏನಂತಂದರೆ, ಪುನೀತ್ ಅಭಿನವ್ ಅನ್ನುವ ಹೆಸರಿನ ಹುಡುಗ, ಈ ಜನರು ಹೋದ್ರಲ್ಲ ಅಲ್ಲಿಗೆ ತಂಡ, ಅದರಲ್ಲಿ ಇರ್ತಾರೆ ಆ ಹುಡುಗರ ತಂಡದಲ್ಲಿ. ಸೊ ಕೈಯೂರಿಗೆ ಭೇಟಿ ಕೊಡೋಣ ಅನ್ನುವ ಚಳವಳಿ ಆಯ್ತಲ್ಲ, ಅದರಲ್ಲಿ ಅಲ್ಲಿ ಹೋಗಿ ಘೋಷಣೆ ಹಾಕಿದ ಮೇಲೆ ಆ ಪುನೀತ್ ಭಾರ್ಗವ್ ಅನ್ನುವ ಹುಡುಗ ಏನು ಮಾಡ್ತಾನೆ ಅಂದರೆ, ಅಲ್ಲಿ ಭಾರ್ಗವ ಕಿತ್ತಾಕಿ ಪುನೀತ್ ಅಪ್ಪು ಅಂತ ತನ್ನ ಹೆಸರನ್ನು ಬದಲು ಮಾಡಿಕೊಳ್ತಾನೆ. ಆ ಅಪ್ಪು ನೇಣಿಗೆ ಏರಿದಂತಹ ಒಬ್ಬ ಹೋರಾಟಗಾರ. ಅವನ ಹೆಸರು ಇವತ್ತಿಗೂ ನೀವು ನೋಡಿ ಫೇಸ್ಬುಕ್ಕಲ್ಲಿ ಪುನೀತ್ ಅಪ್ಪು ಅಂತಲೇ ಇದೆ. ಮತ್ತು ಅವನು ಇವತ್ತಿಗೂ ಕೂಡ ಜನಪರವಾಗಿ ಅವನ ಹೋರಾಟಗಳನ್ನು ಕಟ್ತಾನೇ ಇದ್ದಾನೆ. ಅಂದರೆ ಇದೆಲ್ಲವೂ ಇದೆಯಲ್ಲ, ಸೊ ಇವೆಲ್ಲವೂ ನಮ್ಗೇನು ಹೇಳ್ತಿದೆ ಅಂತಂದರೆ, ಚಿರಸ್ಮರಣೆಯೂ ಶಾಶ್ವತ, ನಿರಂಜನರೂ ಶಾಶ್ವತ, ಕೈಯೂರೂ ಶಾಶ್ವತ. ಆದರೆ ನಾವೆಲ್ಲರೂ ಕೂಡ ಈಗ ಬಂದು ನಿಂತಿರೋದು ಜಾಗತೀಕರಣದ ಮಧ್ಯದಲ್ಲಿ. ಅಂದರೆ ನಾವು ಮಾತ್ರ ಮುಖ್ಯ ಅನ್ನೋದನ್ನು, ಭ್ರಮೆಯನ್ನು ಜಾಗತೀಕರಣ ನಮ್ಮ ಮಧ್ಯದಲ್ಲಿ ಬಿತ್ತುತ್ತಾ ಇದೆ. ಯಾಕೆ ಬಿತ್ತುತ್ತಾ ಇದೆ ಅಂತಂದರೆ, ಜಾಗತೀಕರಣ ನಮ್ಮನ್ನು ಮನುಷ್ಯರನ್ನಾಗಿ ಮಾಡಿದ್ದನ್ನು ತೆಗೆದು ನಮ್ಮನ್ನು ಒಬ್ಬ ಬಳಕೆದಾರನನ್ನಾಗಿ ಮಾಡಿದೆ. ನಾವಿವತ್ತೆಲ್ಲರೂ ಕೂಡ ಮಾರಾಟಗಾರರ ಕಣ್ಣಲ್ಲಿ ನಾವು ಮನುಷ್ಯರಲ್ಲ, ವಿ ಆರ್ ಆಲ್ ಪ್ರಾಡಕ್ಟ್ಸ್. ನಮಗೆ ಗೊತ್ತಿರಬೇಕಾದ ವಿದ್ಯೆ ಒಂದೇ ಅಂತಂದರೆ, ಈ ಬಾರ್ ಕೋಡನ್ನು ಸ್ಕ್ಯಾನ್ ಮಾಡೋ ಅಂಥ ಸಾಕ್ಷರತೆ ಇದ್ದರೆ ಸಾಕು ಅವರಿಗೆ.
ಸೊ ಅಂತಹ ಕಾಲದಲ್ಲಿ ಕೂಡ ನಾವು ಈ ವಿಶ್ವವಿದ್ಯಾಲಯದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಮುಖಾಂತರ ನಿರಂಜನರ ಬಗ್ಗೆ ಮಾತಾಡಲಿಕ್ಕೆ, ಕಯ್ಯೂರ ಬಗ್ಗೆ ಮಾತಾಡಲಿಕ್ಕೆ ನಿಂತಿದ್ದೀವಲ್ಲ, ಅದು ಒಂದು ದೊಡ್ಡ ಕೊಡುಗೆ ಅಂತ ನಾನು ಅಂದ್ಕೊಳ್ತೇನೆ. ಅದಕ್ಕಾಗಿ ವಿಶ್ವವಿದ್ಯಾಲಯದ ಕುಲಪತಿಗಳಿಗೂ, ಅವರ ಎಲ್ಲ ಒಡನಾಡಿಗಳಿಗೂ, ಅಧ್ಯಯನ ಕೇಂದ್ರಕ್ಕೂ ಮತ್ತು ನಿಮಗೂ ಕೂಡ ನಾನು ತುಂಬ ಇಲ್ಲಿ ಬಂದು ಇದನ್ನು ಕೇಳ್ತಾ ಇದ್ದೀರಲ್ಲ, ಇದರಲ್ಲಿ ಒಂದು 10 ಜನ ಆದರೂ ಆ ಪುಸ್ತಕವನ್ನು ಓದಿದರೆ ಸೊ ನಿಮ್ಮ ಒಂದು ಹೋರಾಟದ ಕಿಡಿ ಅದು ಮುಂದೆ ದಾಟ್ಕೊಂಡು ಹೋಗುತ್ತೆ ಅಂತ. ಈ ಒಂದು ಚಿರಸ್ಮರಣೆಯನ್ನು ಕಾಸರಗೋಡು ಚಿನ್ನ ದೂರದರ್ಶನಕ್ಕೆ ಧಾರಾವಾಹಿಯಾಗಿ ಮಾಡಿದ್ದಾರೆ. ಅದು ಅವೈಲಬಲ್ ಇದೆ, ಸೊ ಯೂಟ್ಯೂಬಲ್ಲಿ ಅವೈಲಬಲ್ ಇದೆ, ಅದನ್ನು ನೋಡಿ. ಮತ್ತು ಬಿ ಸುರೇಶ್ ಚಲನಚಿತ್ರ ನಿರ್ದೇಶಕರು ಅವರು ಅದನ್ನು ನಾಟಕವಾಗಿ ಕೂಡ ಮಾಡಿದರು. ಸೊ ಈ ಎಲ್ಲವೂ ಕೂಡ ನಮ್ಮ ಮಧ್ಯದಲ್ಲಿರಬೇಕಾದ್ರೆ ಸೊ ನನಗೆ ಅನ್ನಿಸ್ತು ಏನಂತಂದರೆ, ಆ ಪುಸ್ತಕದಲ್ಲಿ ಒಂದು ಕೊನೆಯಲ್ಲಿ ಬರುತ್ತೆ, ಎಲ್ಲವುದನ್ನು ಹೇಳಿದ ಮೇಲೆ ಆ ನಿರೂಪಕ ಚಿರಸ್ಮರಣೆಯ ಇಡೀ ಕಥೆಯನ್ನು ಹೇಳ್ತಾನೆ. ಹೇಳಿ ಆದಮೇಲೆ ಎಲ್ಲರೂ ಕೂಡ ಸ್ತಬ್ಧರಾಗಿರ್ತಾರೆ. ಅವಾಗ ನಿರೂಪಕ ಹೇಳ್ತಾನೆ, ನೀವು ಮೌನವಾಗಿದ್ದೀರಿ, ಮೌನಕ್ಕೂ ಅರ್ಥವಿದೆ, ನಾನು ಬಲ್ಲೆ. ಭಾವನೆಗಳು ಒತ್ತರಿಸಿದಾಗ ಎಷ್ಟೋ ಸಾರಿ ನಾವು ಮೌನ ತಳೆಯುತ್ತೇವೆ. ಕಯ್ಯೂರಿನ ನಮಗೆಲ್ಲ ಈ ಅನುಭವ ಹೊಸದಲ್ಲ. ಈ ಹಲವು ವರ್ಷಗಳ ಕಾಲ ಆಡಬೇಕೆನಿಸಿದ್ದನ್ನೆಲ್ಲ ನಾವು ಆಡಿದ್ದರೆ ಆ ಮಾತುಗಳು ಬೆಟ್ಟದಷ್ಟು ಎತ್ತರವಾಗುತ್ತಿದ್ದವು. ಅಳಬೇಕು ಎನಿಸಿದಾಗಲೆಲ್ಲ ನಾವು ಹತ್ತಿದ್ದರೆ ತೇಜಸ್ವಿನಿಯ ಹೊಳೆ ಯಾವತ್ತೂ ಬತ್ತುತ್ತಿರಲಿಲ್ಲ. ಆದರೆ ಮನಸ್ಸಿನಲ್ಲಿ ಇದ್ದುದನ್ನು ಯಾವಾಗಲೂ ನಾವು ಮಾಡುವುದಿಲ್ಲ, ತೋಚಿದ್ದನ್ನೆಲ್ಲ ಎಂದೂ ಆಡುವುದಿಲ್ಲ ಅಂತೇಳಿ. ನನಗೆ ಕಯ್ಯೂರಿನ ಬಗ್ಗೆ, ನಿರಂಜನರ ಬಗ್ಗೆ ತೋಚಿದ್ದನ್ನು ಎಲ್ಲವನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ವಂದನೆಗಳು. ಥ್ಯಾಂಕ್ ಯು. ನಿರಂಜನರ ಕಯ್ಯೂರಿನ ಮಹತ್ವವನ್ನು ತಮ್ಮ ವಿಚಾರಗಳ ಮೂಲಕ ನಮ್ಮ ಮುಂದೆ ಇಟ್ಟಂತಹ ಶ್ರೀ GN ಮೋಹನ್ ಇವರಿಗೆ ಧನ್ಯವಾದಗಳು.